ನೋಡಿ, ಪ್ರಶ್ನೆ ಈ ರೀತಿಯಲ್ಲಿ ನಮ್ಗೆ ವೀವ್ ಆಗಿದೆ. ಜಲಾಲುದ್ದೀನ್ ಫಿರೋಜ್ ಖಿಲ್ಜಿ ಕಾಲದ ಘಟನೆಗಳನ್ನ ಕ್ರಮಾನುಗತವಾಗಿ ಜೋಡಿಸಿ ಅಂತಿದೆ. ಆಕ್ಚುಲಿ ಇಲ್ಲಿ ನಾನು ಆಲ್ರೆಡಿ ನಿಮ್ಗೆ ಇವೆಲ್ಲ ಡೇಟ್ಗಳನ್ನು ಹಾಕಿದ್ದೀನಿ. ಬಟ್ ಒರಿಜಿನಲಿ ಅದೇನ್ ಹೇಳುತ್ತೆ ಅಂತ ನೋಡಿ. ಜಲಾಲುದ್ದೀನ್ ಫಿರೋಜ್ ಖಿಲ್ಜಿಯ ಕಾಲದ ಘಟನೆಗಳಲ್ಲಿ ಒಂದನೇದು ಮಂಗೋಲರ ಒಡನೆ ಘರ್ಷಣೆಗಳು, ಎರಡನೇದು ರಣತಂಬೋರಿನ ಮೇಲೆ ದಂಡಯಾತ್ರೆ, ಮೂರನೇದು ದೇವಗಿರಿಯ ಮೇಲೆ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡಯಾತ್ರೆ, ನಾಲ್ಕು ಅಲ್ಲಾವುದ್ದೀನ್ ಖಿಲ್ಜಿಯ ಕರ ಪ್ರಾಂತ್ಯದ ಗವರ್ನರ್ ಆಗಿ ನೇಮಕ. ನೋಡಿ, ಇವೆರಡರಲ್ಲೂ ನಿಮ್ಗೆ ಗೊತ್ತದೆ, ಗವರ್ನರ್ ಆಗಿ ನೇಮಕ, ಅಲ್ಲಾವುದ್ದೀನ್ ಖಿಲ್ಜಿಯ ದೇವಗಿರಿಯ ದಂಡಯಾತ್ರೆ. ಸೊ ಇಲ್ಲಿ ನಿಮಗೆ ಬಂದ್ರೆ ಫಸ್ಟ್ ಒನ್ 1291 ನಲ್ಲಿ ಆಗಿದ್ದು ರಣತಂಬೋರ್ ಮೇಲಿನ ದಂಡಯಾತ್ರೆ ಆಗುತ್ತೆ. ಅದಾದ ಮೇಲೆ ಅಲ್ಲಾವುದ್ದೀನ್ ಖಿಲ್ಜಿಯನ್ನ ಕರಾ ಪ್ರಾಂತ್ಯದ ಗವರ್ನರ್ ಆಗಿ ನೇಮಕ ಮಾಡ್ತಾನೆ. ಅದಾದ್ಮೇಲೆ ಮಂಗೋಲರೊಡನೆ ಘರ್ಷಣೆಗಳು ನಡೆಯುತ್ತೆ ಜಲಾಲುದ್ದೀನ್ ಖಿಲ್ಜಿ ಟೈಮಲ್ಲಿ. ಅವ್ರನ್ನ ಕ್ಷಮಿಸ್ಬಿಟ್ಟು ಅಲ್ಲಿ ಸೆರೆ ಸಿಕ್ಕವ್ರನ್ನ ತಗೊಂಬಂದ್ಬಿಟ್ಟು ದೆಹಲಿಯಲ್ಲಿ ಅವ್ರನ್ನ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಿ ಅವರನ್ನ ನವ ಮುಸ್ಲಿಮರು ಅಂತ ಕೂಡ ಅವ್ರನ್ನ ನೇಮಕ ಮಾಡ್ತಾನೆ. ಮುಂದೆ ಇವರೇ ಈ ಸಾಮ್ರಾಜ್ಯಕ್ಕೆ ಮುಳುವಾಗ್ತಾರೆ, ಅದು ಕೂಡ ಹೌದು. ನಿಮ್ಗೆ ಅದನ್ನ ನೆನಪು ಮಾಡ್ಕೊಳ್ಳಿ. ಜೊತೆಗೆ ರಣತಂಬೋರ್ ಮೇಲಿನ ದಂಡಯಾತ್ರೆ 1291ರಲ್ಲಿ ನಡೆಯುತ್ತೆ. ಇದು ಕ್ರಮಾನುಗತವಾಗಿ 4 ಘಟನೆಗಳು ಜಲಾಲುದ್ದೀನ್ ಫಿರೋಜ್ ಖಿಲ್ಜಿ ಕಾಲದಲ್ಲಿ ನಡೆದಿರ್ತಕ್ಕಂಥದ್ದು. ಅಲ್ಲಿ ಖಿಲ್ಜಿ ಡೈನೆಸ್ಟಿ ಬಗ್ಗೆ ನಾವು ತಿಳ್ಕೋಬೇಕು ಅಂತಂದ್ರೆ, ಖಿಲ್ಜಿ ದೊರೆಗಳಲ್ಲಿ ಇಂಪಾರ್ಟೆಂಟ್ ಅಫ್ಘನ್ ರಾಜರ ಆಡಳಿತ ಅಂತ ಕರಿತೀವಿ. ಇಲ್ಲಿವರೆಗೂ ನಾವು ಗುಲಾಮಿ ಸಂತತಿಯನ್ನ ಮ್ಯಾಮುಲುಕ್ ಅಂತ ಕರಿತಾ ಇದ್ವಿ. ಸೊ ಇವ್ರನ್ನ ನಾವೇನಂತ ಕರಿಬೇಕು ಅಂತಂದ್ರೆ ಅಫ್ಘನ್ ಆಡಳಿತದ ರಾಜರು ಅಂತ. 1290ರಿಂದ 1320 ದೆಹಲಿಯನ್ನ ಆಳಿದಂತ ಸುಲ್ತಾನರ ವಿಭಾಗದಲ್ಲಿ ಅತ್ಯಂತ ಕಡಿಮೆ ಅವಧಿಯ ಆಳ್ವಿಕೆ ಮಾಡಿರೋದು ಯಾರು ಅಂದ್ರೆ ಅದು ಖಿಲ್ಜಿಗಳಲ್ಲಿ ಇಂಪಾರ್ಟೆಂಟ್ ಬರೋದು ಜಲಾಲುದ್ದೀನ್ ಖಿಲ್ಜಿ, ಅಲಾವುದ್ದೀನ್ ಖಿಲ್ಜಿ, ಶಿಹಾಬುದ್ದೀನ್ ಉಮರ್, ಕುತುಬುದ್ದೀನ್ ಮುಬಾರಕ್ ಶಾ ಬರ್ತಾರೆ. ಸೊ ಜಲಾಲುದ್ದೀನ್ ಖಿಲ್ಜಿ 1290ರಿಂದ 96 ಈ ಇಸ್ವಿಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಬೇರೆ ಬೇರೆ ಪೋಕ್ಗಳಿಗೆ. ಇಸ್ವಿಗಿಂತ ಇಂಪಾರ್ಟೆಂಟ್ ಅವ್ರ ಮ್ಯಾಟರ್ಗಳು ನೋಡ್ಕೊಳ್ಳಿ. ಸೊ ಇವನ್ಗೆ ನೀವೀಗ ನೋಡಿದ್ರಿ ಮಂಗೋಲರ ನಿಯಂತ್ರಣದ ವಿವರಗಳ ಸಂಗ್ರಹದ ಬಗ್ಗೆ, ನವ ಮುಸ್ಲಿಮ್ಸು ಇದನ್ನೆಲ್ಲ ನಾವು ನೋಡ್ತೀವಲ್ವ. ಈ ಮಂಗೋಲರ ನಿಯಂತ್ರಣದ ಬಗ್ಗೆ ಸ್ಪಷ್ಟವಾಗಿ ನಮ್ಗೆ ಆಧಾರ ಎಲ್ಲಿ ಸಿಗತ್ತೆ ಅಂತ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಅಮೀರ್ ಖುಸ್ರೋ ಬರೆದಂತಹ ಮಿಫ್ತಾ ಉಲ್ ಫುತುಹಾ ಅನ್ನುವಂತ ಕೃತಿ, ಇದೇ ಕೃತಿ ಮೇಲೆ ನಿಮ್ಗೆ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಅಮೀರ್ ಖುಸ್ರೋ ಅವರ ಮಿಫ್ತಾ ಉಲ್ ಫುತುಹಾ ಅನ್ನುವಂತಹ ಕೃತಿ ಜಲಾಲುದ್ದೀನ್ ಖಿಲ್ಜಿಯ ಯಾವ ವಿವರಗಳನ್ನು ನೀಡಿದೆ ಅನ್ನುವಂತ ಪ್ರಶ್ನೆ ಬಂದಿದೆ. ಯಾವ ವಿವರಗಳನ್ನು ನೀಡಿದೆ ಅಂದ್ರೆ ಮಂಗೋಲರ ನಿಯಂತ್ರಣದ ಮೇಲಿನ ವಿವರಗಳನ್ನ ಅದು ಸಂಗ್ರಹ ಮಾಡಿರೋದೆ ಅಲ್ಲ ಅಮೀರ್ ಖುಸ್ರೋ. ನೆನ್ಪಿಟ್ಕೊಳ್ಳಿ, ಅಮೀರ್ ಖುಸ್ರೋ ಬಗ್ಗೆ ಫುಲ್ ಡೀಟೇಲ್ ಇರ್ತಕ್ಕಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಅದ್ರ ಲಿಂಕ್ ಇದೆ, ದಯವಿಟ್ಟು ನೋಡಿ. ಅವನ ಕಾಲ, ಕೃತಿ, ಕವಿ ಪರಿಚಯ, 8 ಸುಲ್ತಾನರ ಕಾಲದ ಆಡಳಿತ ವ್ಯವಸ್ಥೆಯ ವಿವರಗಳು, ಅದಿಷ್ಟನ್ನು ಕೂಡ ಅದ್ರಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ, ನೋಡ್ಬೇಕು ಅದನ್ನ. ನೆಕ್ಸ್ಟ್ ಅಲಾವುದ್ದೀನ್ ಖಿಲ್ಜಿ ಬರ್ತಾನೆ. ಜಲಾಲುದ್ದೀನ್ ಖಿಲ್ಜಿಯ ಮಗ ಅಂದ್ರೆ ಇವನು ದೊಡ್ಡ ಚಿಕ್ಕಪ್ಪ. ಸೊ ಈ ಚಿಕ್ಕಪ್ಪನನ್ನ ಕೊಲೆ ಮಾಡಿಯೇ ಈತ ಅಧಿಕಾರಕ್ಕೆ ಬಂದದ್ದು. 1296ರಿಂದ 1316ವರೆಗೆ ಅಧಿಕಾರ ಮಾಡ್ತಾನೆ. ಸೊ ನೆಕ್ಸ್ಟ್ ಶಿಹಾಬುದ್ದೀನ್ ಉಮರ್ ಬರ್ತಾನೆ. ಇಲ್ಲಿ ಅಲಾವುದ್ದೀನ್ ಖಿಲ್ಜಿಯನ್ನ ವಿಷಪ್ರಾಸನ ಮಾಡಿ ಕೊಂದವನೇ ಮಲ್ಲಿಕ್ ಕಾಫರ್. ಅದನ್ನು ಕೂಡ ನಿಮ್ಗೆ ನೆನ್ಪಿಟ್ಕೊಳ್ಳಿ. ಈ ಮಲ್ಲಿಕ್ ಕಾಫರ್ ದಂಡಯಾತ್ರೆ ಹೇಳುವಾಗ ಕೂಡ ದಕ್ಷಿಣದ ದಂಡಯಾತ್ರೆಗಳನ್ನ ನೀವು ಸರಿಯಾಗಿ ತಿಳ್ಕೋಬೇಕು. ದೇವಗಿರಿಯ ಮೇಲೆ ದಾಳಿ ಮಾಡ್ತಾನೆ. ಅದಾದ ನಂತರ ಕಾಕತೀಯರ ಪ್ರತಾಪರುದ್ರನ ಮೇಲೆ ದಾಳಿ ಮಾಡ್ತಾನೆ. ಅದಾದ್ಮೇಲೆ ಕರ್ನಾಟಕದಲ್ಲಿ ಹೊಯ್ಸಳರ ಮೇಲೆ ದಾಳಿ ಮಾಡ್ತಾನೆ. ಅದಾದ ನಂತರ ಪಾಂಡ್ಯರ ಮೇಲಿನ ದಾಳಿ, ಇಲ್ಲಿ ಸುಂದರ್ ಪಾಂಡ್ಯ ಇದ್ದ, ಇಲ್ಲಿ ಬಲ್ಲಾಳ ಇದ್ದ, ಇಲ್ಲಿ ನಾವು ನೋಡಿ ವಾರಂಗಲ್ನ 3ನೇ ಪ್ರತಾಪರುದ್ರ ದೇವ ಕಾಕತೀಯರಿದ್ರು, ಇಲ್ಲಿ ರಾಮಚಂದ್ರ ದೇವ ಇದ್ದ. ಆದ್ರೆ ವಾಪಸ್ ಈತ ಹೋಗುವ ಸಂದರ್ಭದಲ್ಲಿ ಇಲ್ಲಿ ರಾಮಚಂದ್ರ ದೇವ ಹೋಗಿ ಶಂಕರ ದೇವ ಅವಾಗ ಅಧಿಕಾರದಲ್ಲಿದ್ದ. ಸೊ ಇವನನ್ನ ಸೋಲಿಸಿ ಮಲ್ಲಿಕ್ ಕಾಫರ್ ಇಲ್ಲಿಗೆ ಒಯ್ದ ಅಂತ ಹೇಳಿದೀನಿ. ಅವನ ಕಂಪ್ಲೀಟ್ ವಿಡಿಯೋ ನಿಮ್ಗೆ ಇದ್ರಲ್ಲಿ ಸಿಗುತ್ತೆ. ಈ ಕಾಕತೀಯರ ಮೇಲೆ ದಾಳಿ ಮಾಡಿದಾಗ ಅವನ್ಗೆ ಸಿಕ್ಕಂತಹ ಕೋಹಿನೂರು ವಜ್ರ ಮುಂದೆ ಮೊಘಲರ ತನಕ ಅದು ಹೆಂಗೆ ಟ್ರಾನ್ಸ್ಫರ್ ಆಯ್ತು ಅಂತ ಹೇಳಿದೀನಿ. ಸೊ ಇಲ್ಲಿ ಅಲಾವುದ್ದೀನ್ ಖಿಲ್ಜಿ ದೇವಗಿರಿ ಮೇಲೆ ಯಾಕೆ ದಾಳಿ ಮಾಡಿಸ್ತಾ ಅನ್ನೋದು ಕೂಡ ಕಂಪ್ಲೀಟ್ ಡೀಟೇಲ್ ಇತಿಹಾಸ ನಿಮ್ಗೆ ಅಲ್ಲಿ ಸಿಗತ್ತೆ. ದಯವಿಟ್ಟು ಅದನ್ನೊಮ್ಮೆ ನೀವೇನ್ ಮಾಡ್ಬೇಕು, ನೋಡ್ಬೇಕು ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಶಿಹಾಬುದ್ದೀನ್ ಉಮರ್ ಬರ್ತಾನೆ. ಇದೇ ಮಲ್ಲಿಕ್ ಕಾಫರ್ ಯಾರನ್ನ ಆಡಳಿತಕ್ಕೆ ತರ್ತಾನೆ ಅಂದ್ರೆ ಶಿಹಾಬುದ್ದೀನ್ ಉಮರ್ನನ್ನ ಆಡಳಿತಕ್ಕೆ ತಂದು ತಾನೇ ಅಧಿಕಾರ ಮಾಡ್ತಾನೆ. ಆಮೇಲೆ ಅವನು ಕೂಡ ಸತ್ತು ಹೋಗ್ತಾನೆ. ಅದಾದ ನಂತರ ಕೊನೆಯ ದೊರೆಯಾಗಿ ಕುತುಬುದ್ದೀನ್ ಮುಬಾರಕ್ ಶಾ ಇಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಹಂಗಾಗಿ
ಖಿಲ್ಜಿಗಳ 4 ಪ್ರಮುಖ ದೊರೆಗಳ ಬಗ್ಗೆ ಇಲ್ಲಿ ನಮಗದು ಎಕ್ಸ್ಪ್ಲೈನ್ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್ ಬರೋಣ. ಸೊ ಡಿಸ್ಕ್ರಿಪ್ಷನ್ ವಿಡಿಯೋಗಳನ್ನ ದಯವಿಟ್ಟು ನೋಡಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಅದು ಯುದ್ಧ ಸನ್ನದ್ಧ ಬೃಹತ್ ಸೇನೆಯನ್ನ ಸೃಷ್ಟಿಸಿದ ದೆಹಲಿ ಸುಲ್ತಾನ್ ಯಾರು ಅಂತ 2013ರಲ್ಲಿ ಕೇಳಿದ್ದಾರೆ. ಸೊ ಇಲ್ತಮಶ್, ಅಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತೊಗಲಕ್, ಸಿಕಂದರ್ ಲೋದಿ ಅಂದ್ರೆ ಅದು ಅಲಾವುದ್ದೀನ್ ಖಿಲ್ಜಿ. ಅಲಾವುದ್ದೀನ್ ಖಿಲ್ಜಿಗೆ ಯಾಕೆ ಈ ಐಡಿಯಾ ಬಂತು? ಓಕೆ, ಒಂದು ಸ್ಟೇಬಲ್ ಸ್ಟ್ಯಾಂಡಿಂಗ್ ಆರ್ಮಿಯನ್ನ ಯಾಕೆ ಆತ ಸ್ಥಿರ ಸೇನೆಯನ್ನ, ಬೃಹತ್ ಸೇನೆಯನ್ನ ತಂದ ಅಂದ್ರೆ ದೆಹಲಿ ಮೇಲೆ ಪದೇ ಪದೇ ಆಗ್ತಾ ಇದ್ದಂತ ಮಂಗೋಲ್ರ ದಾಳಿಯನ್ನ ತಡೆಗಟ್ಟಬೇಕಾಗಿತ್ತು. ಹಾಗೆ ಮಂಗೋಲ್ರ ದಾಳಿಗಳು ಇವನ್ ಕಾಲದಲ್ಲಿ ಒಟ್ಟು 5 ಬಾರಿ ಆಗತ್ತೆ. ಅತಿ ಹೆಚ್ಚು ಬಾರಿ ಯಾರ ಕಾಲದಲ್ಲಿ ಆಗಿತ್ತು ಅಂತಂದ್ರೆ 5 ಬಾರಿ ಅಲಾವುದ್ದೀನ್ ಖಿಲ್ಜಿ ಟೈಮ್ ಅಲ್ಲೇ ಆಗಿದ್ದು. ಹಾಗಾಗಿ 5 ಬಾರಿಯ ಕಾಲದಲ್ಲಿ ಅದನ್ನ ನಿಯಂತ್ರಣ ಮಾಡದಂತರಲ್ಲಿ ವೆರಿ ಇಂಪಾರ್ಟೆಂಟ್ ಯಾರು ಅಂತ ಬಂದ್ರೆ ಅದು ಜಫರ್ ಖಾನ್ ಬರ್ತಾನೆ. 3 ದಾಳಿಗಳನ್ನ ಕಂಟ್ರೋಲ್ ಮಾಡದಂತ ಕೀರ್ತಿ ಇವನ್ಗೆ ಸಲ್ಲತ್ತೆ. ಹಾಗಾಗಿ ದಾಳಿಯನ್ನ ಕಂಟ್ರೋಲ್ ಮಾಡಕ್ಕೆ ಗಾಜಿ ಮಲ್ಲಿಕ್ ಇದ್ದ, ಜಾಫರ್ ಖಾನ್ ಇದ್ದ, ಉಲುಗ್ ಖಾನ್ ಅಂತಿದ್ರು. ಇವ್ರು 3 ಜನ ಮಂಗೋಲ್ ದಾಳಿಯನ್ನ ತಡೆಗಟ್ಟಕ್ಕೆ. ಅದಾದ್ಮೇಲೆ ನಿಜಾಮುಲ್ ಮುಲ್ಕ್ ಬರ್ತಾನೆ. ಅವನು ನಿಜಾಮುಲ್ ಮುಲ್ಕ್ ಮುಲ್ತಾನ್ ಪ್ರದೇಶವನ್ನ ಕಂಟ್ರೋಲ್ ಮಾಡ್ತಾನೆ. ಮುಂದೆ ಆತ ಮಾಡ್ತಾನೆ. ಮುಲ್ತಾನ್ ಪ್ರದೇಶ ಗೊತ್ತಲ್ಲ ನಿಮ್ಗೆ, ಪಾಕಿಸ್ತಾನದ ಈ ಮುಲ್ತಾನ್ ಪ್ರಾಂತ್ಯಗಳನ್ನು ನೆನ್ಕೊಂಡು. ಉಳಿದವರೆಲ್ಲ ಮಂಗೋಲ್ ದಾಳಿಯನ್ನು ತಡೆಗಟ್ಟಿದ್ದು ಕಾಜಿ ಮಲ್ಲಿಕ್, ಜಾಫರ್ ಖಾನ್, ಉಲುಗ್ ಖಾನ್. ಅದರಲ್ಲಿ ಇಂಪಾರ್ಟೆಂಟ್ ಯಾರು ಅಂತ ಕೇಳಿದ್ರೆ ಅದು ಜಾಫರ್ ಖಾನ್ ಬಗ್ಗೆ ಬರ್ತದೆ. ಓಕೆ, ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ವಿಡಿಯೋಗಳಾಗ್ತಾವ ನಿಮ್ಗೆ. ನೆಕ್ಸ್ಟ್ ಬರೋಣ. 2013ರಲ್ಲಿ ಕೇಳಿರೋ ಮತ್ತೊಂದು ಪ್ರಶ್ನೆ ಇದೆ ನೋಡಿ. 15 ಮತ್ತು ಆರಂಭಿಕ 16ನೇ ಶತಮಾನ, ಎಂಡ್ ಆಫ್ 15 ಅಂಡ್ ಸ್ಟಾರ್ಟಿಂಗ್ ಆಫ್ 16 ಅತ್ಯಂತ ಪ್ರಸಿದ್ಧ ಇತಿಹಾಸಕಾರರೆಂದರೆ ಅಂತ ಕೊಟ್ಟಿದ್ದಾರೆ. ಜಾಮಿ, ಜಿಯಾವುದ್ದೀನ್ ಬರ್ಣಿ, ಆಸಿಫ್ ಇಸಾಮಿ ಅಂತಿದೆ. ಅದರಲ್ಲಿ ಇವರಿಬ್ರು ಇಂಪಾರ್ಟೆಂಟ್ ಆಗ್ತಾರೆ, ಜಾಮಿ ಮತ್ತೆ ಜಿಯಾವುದ್ದೀನ್ ಬರ್ಣಿ ಅಂತ. ಇವರಿಬ್ಬರದು ಕೂಡ ಸಾಹಿತ್ಯ ಸಂಸ್ಕೃತಿಗಳ ವಿಡಿಯೋ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಇದೆ, ದಯವಿಟ್ಟು ನೋಡ್ಕೋಬೇಕು ನೀವು. ಓಕೆ, ಪದೇ ಪದೇ ಅದನ್ನೇ ಹೇಳಬಾರ್ದು ಅನ್ನೋ ಕಾರಣಕ್ಕಾಗಿ, ಮತ್ತೆ ನಿಮ್ಗೆ ಸಮಯ ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ನಾನು ಅದನ್ನೇ ಹೇಳ್ತಾ ಕುತ್ಕೋಬಾರ್ದು ಅನ್ನೋ ಕಾರಣಕ್ಕೆ. ಮತ್ತೆ ನಿಮ್ಗೆ ಅದು ಗೊತ್ತಿದ್ದವರಿಗೆ ತುಂಬಾ ಜನರಿಗೆ ಗೊತ್ತಿರುತ್ತೆ, ವಿಡಿಯೋ ನೋಡಿದ್ದೀರಿ. ಗೊತ್ತಿಲ್ಲದೆ ಇದ್ದವ್ರು ಆ ವಿಡಿಯೋ ಮತ್ತೊಮ್ಮೆ ನೋಡ್ಕೊಳ್ಳಿ ನಿಮ್ ಸಮಯಕ್ಕೆ ಅನುಗುಣವಾಗಿ. ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡಿ, ಅಲಾವುದ್ದೀನ್ ಖಿಲ್ಜಿ ಆಡಳಿತದಲ್ಲಿ 2020ರಲ್ಲಿ ಕೇಳಿರೋ ಪ್ರಶ್ನೆ. ಮಾರುಕಟ್ಟೆಗಳ ನಿಯಂತ್ರಕನಾಗಿ ಯಾರನ್ನ ನೇಮಿಸ್ತಾ ಅಂತೇಳಿ. ಮಾರುಕಟ್ಟೆಗಳ ನಿಯಂತ್ರಣ ಶಹನಾಯಿ ಮಂಡಿ ಬರುತ್ತೆ. ದಿವಾನಿ ರಿಯಾಸತ್ತು ಅದು ಧಾರ್ಮಿಕ ವ್ಯವಹಾರಕ್ಕೆ ಬರೋದು. ಮಲ್ಲಿಕ್ ಇ ಜಹಾನ್ ಅಂತ ಕೊಟ್ಟಿದಾರಲ್ಲ, ಇದು ಜಹಾಂಗೀರ್ನ ಹೆಂಡತಿ. ಅದು ಮುಂದೆ ಮೊಘಲ್ ಮಾಡುವಾಗ ನಿಮ್ಗೆ ಆ ಹೆಸರು ಬರುತ್ತೆ. ನೆಕ್ಸ್ಟ್ ಸದ್ರಿ ಜಹಾನ್ ಅನ್ನೋದು ಯಾವುದು ಇಲ್ಲ ನಮ್ಗೆ. ಹಾಗಾಗಿ ಅಲಾವುದ್ದೀನ್ ಖಿಲ್ಜಿದು ಮಾರುಕಟ್ಟೆ ಬಗ್ಗೆ ಇನ್ನೂ ಡಿಟೇಲ್ ಆಗಿ ನೀವು ತಿಳ್ಕೋಬೇಕು ಅಂದ್ರೆ ಇಲ್ಲಿದೆ ನೋಡಿ, ಶಾರ್ಟ್ ಕಟ್ ಆಗಿ ಇಂಪಾರ್ಟೆಂಟ್ ಆಗಿ ತಿಳ್ಕೊಂಬಿಡಿ ಇದನ್ನ. ಅಲಾವುದ್ದೀನ್ ಖಿಲ್ಜಿ ಮಾರುಕಟ್ಟೆಯನ್ನ 3 ಭಾಗಗಳಾಗಿ ಮಾಡ್ಕೊಂಡಿದ್ದ. ಒಂದು ಧಾನ್ಯ ಮಾರುಕಟ್ಟೆ ಅಂತ, ಇನ್ನೊಂದು ಬಟ್ಟೆ ಮಾರುಕಟ್ಟೆ ಅಂತ, ಮತ್ತೊಂದು ಪ್ರಾಣಿಗಳಿಗಾಗಿ ಕುದುರೆಗಳು, ಗುಲಾಮರು, ದನಗಳಿಗಾಗಿ ಮಾರುಕಟ್ಟೆ. 3 ರೀತಿಯ ಮಾರುಕಟ್ಟೆ ವ್ಯವಸ್ಥೆಗಳನ್ನ ಇಡಲಾಗಿತ್ತು. ಅದರಲ್ಲಿ ಧಾನ್ಯ ಮಾರುಕಟ್ಟೆ ಮತ್ತು ಬಟ್ಟೆ ಮಾರುಕಟ್ಟೆ, ಕುದುರೆ ಗುಲಾಮದ ಮಾರುಕಟ್ಟೆ, ಇವುಗಳ ಮೇಲೆ ಒಬ್ಬ ಸಿಇಒ ಅಂತ ಏನ್ ಕರಿತೀವಲ್ಲ, ಸ್ಪೆಷಲ್ ಎಕ್ಸಿಕ್ಯೂಟಿವ್ ಒಬ್ಬ ಅಧಿಕಾರಿ ಏನ್ ಬರ್ತಾನಲ್ಲ, ಆತರ ಸಿಇಒ ಆಗಿ ಶಹನಾಯಿ ಮಂಡಿ ಅನ್ನುವಂತಹ ಒಂದು ಇಲಾಖೆ, ಅದರಲ್ಲಿ ಮಾರುಕಟ್ಟೆ ನಿಯಂತ್ರಕನನ್ನಾಗಿ ಆತ ನೇಮಕ ಮಾಡಿದ್ದ. ಬಾರೀದ್ಗಳನ್ನ ನೇಮಕ ಮಾಡಿದ್ದ. ಬಾರೀದ್ ಅಂದ್ರೆ ಅಲ್ಲಿ ಗುಪ್ತಚರ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ರು. ಮುನೀಮ್ಗಳು ಅಂತ ಇರ್ತಾ ಇದ್ರು, ಅವರು ರಹಸ್ಯ ಗೂಢಾಚಾರಿಗಳಾಗಿ ಕೆಲಸ ಮಾಡ್ತಾ ಇದ್ರು. ಇನ್ನು ದಿವಾನಿ ರಿಯಾಸತ್ ಅಂತ ಏನ್ ಬಂತಲ್ಲ, ಇದು ವ್ಯಾಪಾರಿಗಳ ಸಂಘಟನಾ ಇಲಾಖೆ ಅಂತ ಕರಿತೀವಿ. ಆ ಕಾಲದಲ್ಲಿ ದಿವಾನಿ ರಿಯಾಸತ್ ಅಂತಂದ್ರೆ ಇಲ್ಲಿದ್ದಂತಹ ಏನು APMC ಕಾರ್ಪೊರೇಟರ್ಸ್ ಗಳಂತ ಕರಿತಿರಲ್ಲ, ಆ ತರ ಒಂದು ವ್ಯಾಪಾರಿಗಳ ಸಂಘಟನೆ ಆಗಿತ್ತು ದಿವಾನ್ ಇ ರಿಯಾಸತ್ ಅಂತ. ನೈಬ್ ಇ ರಿಯಾಸತ್ ಏನಲ್ಲ, ಇದೇ ದಿವಾನ್ ಇ ರಿಯಾಸತ್ನ ಅಧ್ಯಕ್ಷನನ್ನ ನೈಬ್ ಇ ರಿಯಾಸತ್ ಅಂತ ಕರೀತಾ ಇದ್ರು. ಆ ಇಲಾಖೆಯ ಮೇಲ್ವಿಚಾರಕ್ಕಾಗಿ ಕೆಲಸ ಮಾಡ್ತಾ ಇದ್ದ. ಜೊತೆಗೆ ಇಂಪಾರ್ಟೆಂಟ್ ಆಗಿ ಕೆಲವು ತೆರಿಗೆಗಳು ಇಲ್ಲಿ ಬರ್ತಾ ಇತ್ತು. ಬಿಜ್ಯಾ ಅಂತ ಕರಿತೀವಿ, ಚುನಾವಣಾ ತೆರಿಗೆ. ಖರಿ ಅಂತ ಕರಿತೀವಿ, ಮನೆ ತೆರಿಗೆಗಳು. ಚಾರಿ ಅಂತ ಕರಿತೀವಿ, ಕ್ಷೇತ್ರ ಸುಂಕ. ಖರಜ್ ಅಂದ್ರೆ ಭೂ ತೆರಿಗೆ. ನಾನು ನಿಮ್ಗೆ ಹೇಳ್ತೀನಿ, ಇದು ಅಲಾವುದ್ದೀನ್ ಖಿಲ್ಜಿ ಕಾಲಕ್ಕೆ ಆರಂಭದಲ್ಲಿದ್ದಂತ ತೆರಿಗೆಗಳು. ದೆಹಲಿ ಸುಲ್ತಾನ್ರ ಎಂಡಿಗೆ ಹೋಗ್ತಾ ಇವೆಲ್ಲ ಚೇಂಜ್ ಆಗ್ತಾವ ತೆರಿಗೆಗಳು. ಬಟ್ ಅಟ್ ಪ್ರೆಸೆಂಟ್ ನಿಮ್ಗೆ ಮಾರುಕಟ್ಟೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ತೆರಿಗೆ ನೀತಿ ಬಗ್ಗೆ ಏನಾದ್ರು ಪ್ರಶ್ನೆ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ, ಅಲಾವುದ್ದೀನ್ ಖಿಲ್ಜಿ ಕಾಲಕ್ಕಿದ್ದದ್ದು ಬಿಜ್ಯಾ ಚುನಾವಣಾ ತೆರಿಗೆ, ಖರಿ ಮನೆ ತೆರಿಗೆ ಇತ್ತು, ಚಾರಿ ಕ್ಷೇತ್ರ ಸುಂಕ ಇತ್ತು, ಖರಜ್ ಸುಂಕ ಇತ್ತು. ಇದು ನಾನು ಹೇಳ್ತಾ ಇರೋದು ಮಾರುಕಟ್ಟೆ, ಕೃಷಿ ಇದಕ್ಕೆ ಸಂಬಂಧಪಟ್ಟಂಗೆ. ಇನ್ನೂ ಅನೇಕ ತೆರಿಗೆಗಳು ಕೂಡ ಈ ಕಾಲದಲ್ಲಿ ಇತ್ತು. ಅದು ನಿಮ್ಗೆ ದೆಹಲಿ ಸುಲ್ತಾನರ ಆಡಳಿತದಲ್ಲಿ ಹೇಳಿದೀನಿ, ನೋಡ್ಬೋದು. ನೆಕ್ಸ್ಟ್ ಬರೋಣ.
ಕೆಳಗೆ ನೀಡಿರುವ 2 ವಾಕ್ಯಗಳು ಒಂದು ಇದಕ್ಕೆ ಬರುತ್ತೆ ನೋಡಿ. ಹೇಳಿಕೆ ಎ ಕೊಟ್ಟಿದ್ದಾರೆ ನೋಡಿ. ಪ್ರಾಚೀನ ಭಾರತದ ಪದ್ಧತಿಗಳಲ್ಲಿ ಉತ್ತಮವಾದ ಸ್ಥಾಪನೆಯಾಗಿದ್ದ ಪದ್ಧತಿ ರಾಜ್ಯದ ಬೇಡಿಕೆಯ ಮೌಲ್ಯಮಾಪನೆಗೆ ಮೂಲವಾಗಿ ಭೂಮಿಯ ಮಾಪನವನ್ನು ಪ್ರಥಮ ಬಾರಿಗೆ ಪರಿಚಯಿಸಿದವರು ದೆಹಲಿಯ ಮುಸಲ್ಮಾನ ಅರಸನಾಗಿದ್ದ ಅಲಾವುದ್ದೀನ್ ಖಿಲ್ಜಿ. ಎಸ್, ಕೃಷಿ ಕಂದಾಯಕ್ಕಾಗಿ ಭೂಮಿಯನ್ನ ಅಳತೆ ಮಾಡುವಂತಹ ಪದ್ಧತಿಯನ್ನ ತಂದಿದ್ದ. ನೆಕ್ಸ್ಟ್, ಧಾನ್ಯ ಮಾರುಕಟ್ಟೆಗಳ ನಿಯಂತ್ರಕನಾಗಿ ಉಲುಗ್ ಖಾನ್ ಅನ್ನ ಶಹನಾಯಿ ಮಂಡಿ ಮುಖ್ಯಸ್ಥನನ್ನಾಗಿ ನೇಮಕ ಮಾಡಿದ್ದಾಯ್ತ. ಯಾಕೆಂದ್ರೆ ಬುದ್ಧಿವಂತ ವಿಶ್ವಾಸರ ಸೇವಕನಾಗಿದ್ದ ಮಲ್ಲಿಕ್ ಕಬೂಲ್ ಅನ್ನ ಕೂಡ ಇಲ್ಲಿ ನಿಯೋಜಿಸಿದ್ದ ಅಂತಲೂ ಕೂಡ ಬರ್ತದೆ. ಹಾಗಾಗಿ ಇಂಪಾರ್ಟೆಂಟ್ ಇವೆರಡೂ ಕೂಡ. ಇಲ್ಲಿ ನೋಡಿ, ಎ ಮತ್ತೆ ಆರ್ ಎರಡೂ ಸರಿಯಾಗಿದೆ, ಆದ್ರೆ ಎಗೆ ಕುರಿತಾಗಿ ವಿವರಣೆ ಆರ್ ತಪ್ಪಾಗತ್ತೆ. ಯಾಕೆಂದ್ರೆ ಇಲ್ಲಿ ಭೂಮಿಯ ವಿಷಯಕ್ಕೆ ಇಲ್ಲಿ ಅವನು ಎಕ್ಸ್ಪ್ಲೈನ್ ಮಾಡಿರೋದು, ಬಟ್ ಇಲ್ಲೇರಿರೋದು ಮಾರುಕಟ್ಟೆ ನಿಯಂತ್ರಣಕ್ಕಾಗಿ, ಅಂದ್ರೆ ಇಲ್ಲಿ ಆರ್ಥಿಕತೆ ಬಗ್ಗೆ ಇಲ್ಲಿ ವಿವರಣೆಯನ್ನ ಕೊಡುತ್ತೆ. ಹಾಗಾಗಿ ಆರು ಹೇಗೆ ಸರಿಯಾದ ವಿವರಣೆ ಅದು ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋಣ, ಇದಕ್ಕೆ ಸಂಬಂಧಪಟ್ಟಂಗೆ ನೀವು ನೋಡೋದಾದ್ರೆ ಅಲಾವುದ್ದೀನ್ ಖಿಲ್ಜಿ ವಾಸ್ತುಶಿಲ್ಪದ ಬಗ್ಗೆ ಕೂಡ ತಿಳ್ಕೊಳ್ಳಿ. ಅವನ ಕಾಲದಲ್ಲಾದಂತ ಡೆವಲಪ್ಮೆಂಟ್ಸ್ ಇದು. ಸಿರಿಕೋಟೆಯನ್ನ ಆತ ಕಟ್ತಾನೆ. ಇದರಲ್ಲಿ ಕಸರ್ ಇ ಹಜೂರ್ ಸತೂರ್ ಅಂತೇಳಿ ನೆನ್ಪಿಟ್ಕೊಳ್ಳಿ. ಇವೆಲ್ಲ ಇಂಪಾರ್ಟೆಂಟ್ ಆಗ್ತಾವ ನಮ್ಗೆ. ಇವು ಸಣ್ಣ ಸಣ್ಣ ಪರೀಕ್ಷೆಗಳಲ್ಲಿ ಇವನ್ ಕೇಳಲ್ಲ. ನಿಮ್ಮಂತ ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳನ್ನ ಯಾರು ಬರೀತೀರಾ ಅವ್ರಿಗೆಲ್ಲ ಇಂಪಾರ್ಟೆಂಟ್ ಇದು. ಸಿರಿಕೋಟೆ ಅಂತಂದ್ರೆ ಅದರಲ್ಲಿ ಅವನ್ ಕಟ್ಟಿದ್ದಂತ ಮಹಲ್ ಇತ್ತು. ಕಸರ್ ಇ ಹಜೂರ್ ಸತೂರ್ ಅಂತ ಕರಿತೀವಿ. ಇದರ ಅರಮನೆಯನ್ನ ಆತ ನಿರ್ಮಾಣ ಮಾಡಿದ್ದ. ಅಲೈ ಮೀನಾರ್ ಅಂತ ಕುತುಬ್ ಮೀನಾರ್ ಸಂಕೀರ್ಣದಲ್ಲೇ ಕುತುಬ್ ಮೀನಾರ್ಗಿಂತ ದೊಡ್ಡದಾಗಿರ್ತಕ್ಕಂಥ ಸಂಕೀರ್ಣ ಕಟ್ಟಬೇಕು ಅನ್ನೋದು ಅವ್ನಿಗೆ ತುಂಬಾ ಆಸೆ ಇತ್ತು. ಅದು ಈಡೇರ್ಲಿಲ್ಲ. ಹಂಗಾಗಿ ಕಟ್ಟದಂತ ಮೊದಲನೇ ಮಹಡಿ ಮಾತ್ರ ಉಳಿತು. ಹಂಗಾಗಿ ಅದನ್ನ ಅಲೈ ಮೀನಾರ್ ಅಂತ ಕಟ್ತಾರೆ. ಇನ್ನು ಅಲೈ ದರ್ವಾಜ ಅಂತಂದ್ರೆ ಎಂಟ್ರಿ ಡೋರ್ವೇಯನ್ನ ಮಾಡಿದ್ದ. ಇಂಡೋ ಪಾರ್ಷಿಯನ್ ಶೈಲಿಯ ವಾಸ್ತುಶಿಲ್ಪ ಇದು. ಇಂಡೋ ಪಾರ್ಷಿಯನ್ ವಾಸ್ತುಶಿಲ್ಪ ಕೆಂಪು ಮರಳುಗಲ್ಲನ್ನ ಮತ್ತು ಅಮೃತ ಶಿಲೆಗಳನ್ನ ಬಳಸಿದ್ದ. ಕುವೈತ್ ಉಲ್ ಇಸ್ಲಾಂ ಮಸೀದಿಯ ರಚನೆಯು ಕೂಡ ಇವನ ಕಾಲದಲ್ಲಿ ಮುಂದುವರೆದಂತ ಭಾಗ ಆಗಿತ್ತದು. ಅಲಾವುದ್ದೀನ್ ಖಿಲ್ಜಿ ಹಿಂದೆ ಆ ಸಂಕೀರ್ಣದಲ್ಲಿ ಕುತುಬ್ ಮೀನಾರ್ ಕಟ್ಟುವಾಗಲೇ ಇದನ್ನ ಕಟ್ಕೊಂತ ಹೋಗಿದ್ರು. ಅದರ ಸಂಕೀರ್ಣದ ಕಂಪ್ಲೀಟೆಡ್ ಮಾಡಿದವನು ಅಲೈ ದರ್ವಾಜ ಕಟ್ಟುವಾಗ ಅಲಾವುದ್ದೀನ್ ಖಿಲ್ಜಿ. ಇನ್ನು ಜಮತ್ ಖಾನ ಮಸೀದಿ ಅಂತ ಬರುತ್ತಿದ್ದು ಅಲಾವುದ್ದೀನ್ ಖಿಲ್ಜಿ ಮಗ ಕಿಜರ್ ಖಾನ್ ಇದನ್ನ ರಚನೆ ಮಾಡಿದಂಥವ್ರು. ಕಿಜರ್ ಖಾನ್ ನೆನ್ಪಿಟ್ಕೊಳ್ಳಿ, ದಕ್ಷಿಣ ಭಾರತದ ಮೇಲೆ ಏನ್ ಮಲ್ಲಿಕಾಫರ್ ದಾಳಿ ಮಾಡಿದ್ನಲ್ಲ, ಆ ಮಲ್ಲಿಕಾಫರ್ ದಾಳಿ ಮಾಡುವಾಗ ಅವರ ಸಹಾಯಕನಾಗಿ ಭಾಗವಹಿಸಿದವನೇ ಈ ಕಿಜರ್ ಖಾನ್, ನೆನ್ಪಿಟ್ಕೊಳ್ಳಿ. ಇದ್ರ ಪಕ್ಕದಲ್ಲೇ ಜಮತ್ ಖಾನ ಮಸೀದಿ ಪಕ್ಕದಲ್ಲೇ ನಿಜಾಮುದ್ದೀನ್ ಔಲಿಯಾ ಸಮಾಧಿ ಕೂಡ ಇದೆ ಇವತ್ತು ದೆಹಲಿನಲ್ಲಿ. ಹೌಜಿ ಆಲೈ ಅಂತ ಕರಿತೀವಿ. ಹೌಜಿ ಆಲೈ ಅಂದ್ರೆ ಇವನ್ ಕಟ್ಟದಂತ ಸಿರಿಕೋಟೆಗೆ ನೀರು ಪೂರೈಕೆ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ನೀರಿನ ಜಲಾಶಯವನ್ನ ಕೂಡ ಈತ ಕಟ್ಟಿದ್ದ. ಹಂಗಾಗಿ ಅಲಾವುದ್ದೀನ್ ಖಿಲ್ಜಿ ಕಾಲದ ವಾಸ್ತುಶಿಲ್ಪದಲ್ಲಿ ಇವಿಷ್ಟು ಇಂಪಾರ್ಟೆಂಟ್ ಆಗಿ ನಮ್ಗೆ ಬರ್ತವೆ. ಸೊ ನೆಕ್ಸ್ಟ್ ಬರೋಣ, 2016 ಅಲ್ಲಿ ಕೇಳಿದಾರೆ ನೋಡಿ ಪ್ರಶ್ನೆ. ಅಲಾವುದ್ದೀನ್ ಖಿಲ್ಜಿಯು ಗಣ್ಯ ಸಮುದಾಯವನ್ನ ಪರಿಣಾಮಕಾರಿಯಾಗಿ ನಿಯಂತ್ರಿಸಲು ಕಟುವಾದ ನಿಯಮಾನುಕ್ರಮಗಳನ್ನು ಅನುಸರಿಸಿದ ಅಂತಿದೆ. ಸುಲ್ತಾನನ ಒಪ್ಪಿಗೆ ಇಲ್ಲದೆ ಅವರುಗಳು ಯಾವುದೇ ರೀತಿಯ ವೈವಾಹಿಕ ಸಂಬಂಧಗಳನ್ನು ಹೊಂದಲು ನಿರ್ಬಂಧಗಳನ್ನು ಹೇರಲಾಗಿತ್ತು ಅಂತಿದೆ. ಹೌದು, ಯಾಕೆಂತಂದ್ರೆ ಕಂಪ್ಲೀಟ್ ಇವನ್ ಕಾಲದಲ್ಲಿ ಶರಿಯತ್ ಕಾನೂನುಗಳು ರೂಢಿಯಲ್ಲಿದ್ದರಿಂದಾಗಿ ಈ ಕಂಟ್ರೋಲಬಲ್ ಇತ್ತು. ಹಂಗಾಗಿ ಎ ಮತ್ತೆ ಆರ್ ಎರಡೂ ಸರಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟು. ಆರ್ಗೆ ಎ ಸರಿಯಾದ ವಿವರಣೆಯನ್ನು ಕೂಡ ಕೊಡ್ತಾ ಇದೆ. ಹಂಗಾಗಿ ಕಟ್ಟುನಿಟ್ಟಾದ ನಿಯಮಗಳ ವಿಚಾರದಲ್ಲಿ ಇದು ಕೂಡ ಒಂದು ಆಗ್ತದೆ ನಮ್ಗೆ. ಸೊ ನೆಕ್ಸ್ಟ್ ಬರೋಣ, 2014 ಕೇಳಿರುವಂತ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ನೋಡಿ. ಇದು ಏನ್ ಪ್ರಶ್ನೆ ಕೇಳಿದ್ದಾರೆ, ದೆಹಲಿಯಲ್ಲಿ ಅಲಾವುದ್ದೀನ್ ಖಿಲ್ಜಿಯು ಮದ್ಯದ ಮಾರಾಟದ ಉಪಯೋಗವನ್ನ ನಿಷೇಧಿಸಿದ್ದ. ಇದು ಎಕ್ಸಾಕ್ಟ್ಲಿ ರೈಟ್. ಇದು ಅವನು ಧಾರ್ಮಿಕ ಮತ್ತು ನೈತಿಕ ಮಟ್ಟವನ್ನು ಎತ್ತಿ ಹಿಡಿಯಲು ಇಚ್ಛಿಸಿದ್ದನು. ಇದು ಕೂಡ ರೈಟ್. ಹಂಗಾಗಿ ಎಗೆ ಆರ್ ಸರಿಯಾದ, ಆರ್ಗೆ ಎ ಎಂಬುದು ಸರಿಯಾದ ಸಮರ್ಥನೆ ಆಗಿದೆ ಅಂತ ಇದು ರಿವರ್ಸ್ ಆಗಿ ಕೊಟ್ಟಿದ್ದಾರೆ ಪ್ರಶ್ನೆ, ನೆನ್ಪಿಟ್ಕೊಳ್ಳಿ. ಎ ಮತ್ತೆ ಆರ್ ಎರಡೂ ಸರಿ, ಆದರೆ ಆರ್ ಎಂಬುದು ಎಗೆ ಸರಿಯಾದ ಸಮರ್ಥನೆಯನ್ನು ಕೊಟ್ಟಿದೆ ಅಂತ. ಹಂಗಾಗಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಬರೋಣ, ತೊಗಲಕ್ ಸಂತತಿ ಬಗ್ಗೆ ಏನೇನ್ ಕೇಳಿದ್ದಾರೆ ಅಂತ. ದೆಹಲಿ ಸುಲ್ತಾನರಲ್ಲಿ ಅತ್ಯಂತ ದೀರ್ಘಾವಧಿ ಆಡಳಿತವನ್ನ ಕೊಟ್ಟಂತ ಸಂತತಿ ಯಾವುದು ಅಂದ್ರೆ ತೊಗಲಕ್ ಸಂತತಿ ಅಂತ. ಅದ್ರ ಬಗ್ಗೆ ನಮ್ಗೆ ನೋಡುವಾಗ ತೊಗಲಕ್ ವಿಚಾರಗಳನ್ನು ತುಂಬಾ ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾಗತ್ತೆ. ಏನ್ ಹೇಳ್ತಾರೆ ತೊಗಲಕ್ ಸಂತತಿಯಲ್ಲಿ ಅಂದ್ರೆ 1320ರಿಂದ 1413ರವರೆಗೆ ತೊಗಲಕ್ ಸಾಮ್ರಾಜ್ಯ ಆಡಳಿತವನ್ನ ಮಾಡಿದೆ. ಇದು ಈ ರೀತಿ ಆಡಳಿತ ಮಾಡುವುದರಿಂದಾಗಿನೇ ಇಲ್ಲಿ ಏನಕ್ಕೆ ಈ ತೊಗಲಕ್ ಸಂತತಿ ಇಷ್ಟು ಡೆವಲಪ್ಮೆಂಟ್ ಆಯ್ತು ಅಂದ್ರೆ ಭಾರತದಲ್ಲಿ ಮೊದಲ ಬಾರಿಗೆ ಒಂದು ಬೃಹತ್ ಮಟ್ಟದ ಉತ್ಪಾದನೆ ಮಾಡುವಂತ ಕಾರ್ಖಾನೆ ಪದ್ಧತಿಗಳು ಇಂಟ್ರೊಡ್ಯೂಸ್ ಆಯ್ತು. ಮತ್ತೆ ನೀರಾವರಿ ಕಾಲುವೆಗಳ ಒಂದು ಸಮರ್ಪಕ ವ್ಯವಸ್ಥೆಯನ್ನು ಮಾಡಿದವರು ತೊಗಲಕ್ ಸಂತತಿಯವರು. ಹಂಗಾಗಿ ಇವೆರಡೂ ಕೂಡ
ಕೃಷಿ ಮತ್ತೆ ಕೈಗಾರಿಕೆ ಎರಡೂ ಡೆವಲಪ್ಮೆಂಟ್ ಆಗಿದ್ರಿಂದ ಈ ಕಾಲದಲ್ಲೇ ಭಾರತದಲ್ಲಿ ಒಂದು ಆರ್ಥಿಕ ವೇಗ ಪಡೆಯಲಿಕ್ಕೆ ಇದು ತುಂಬಾ ಸಹಾಯವಾದಂತ ಅಂಶ ಅಂತ ನೆನ್ಪಿಟ್ಕೊಳ್ಳಿ. ದೆಹಲಿ ಸುಲ್ತಾನರಲ್ಲಿ ಆರ್ಥಿಕ ವೇಗವನ್ನ ಪಡೆಯೋದಕ್ಕೆ ಕಾರಣವಾಗಿದ್ದ ಸಂತತಿ ಯಾವುದು ಅಂತ ಕೇಳಿದ್ರೆ ಅದು ತುಘಲಕ್ ಸಂತತಿ, ನೆನಪಿಟ್ಕೊಳ್ಳಿ. ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಬರೋದು ಗಿಯಾಸುದ್ದೀನ್ ತುಘಲಕ್. ಅವನು ಘಾಜಿ ಮಲ್ಲಿಕ್ ಅನ್ನೋದು ಕೂಡ ಅವನ ಮೂಲ ಹೆಸರು. ಅಲಾವುದ್ದೀನ್ ಖಿಲ್ಜಿ ಟೈಮಲ್ಲೇ ಮಂಗೋಲರ ದಾಳಿಯನ್ನ ಕಂಟ್ರೋಲ್ ಮಾಡೋದಕ್ಕಾಗಿ ಈ ಸೇನೆಗೆ ಸೇರ್ಕೊಂಡು ನಿಯಂತ್ರಕನಾಗಿ ಕೆಲಸ ಮಾಡ್ತಾ ಇದ್ದ. ಮುಂದೆ ಅವನೇ ಅಧಿಕಾರಕ್ಕೆ ಬರ್ತಾನೆ. 1320ರಿಂದ 25ರಲ್ಲಿ ಮಾಡ್ತಾನೆ. ತುಘಲಕಾಬಾದ್ ಕೋಟೆ ಇವನು ಕಟ್ಟದಂತ ಪ್ರಮುಖ ವಾಸ್ತುಶಿಲ್ಪ. ನೆಕ್ಸ್ಟ್ ಮಹಮ್ಮದ್ ಬಿನ್ ತುಘಲಕ್, ಮೂಲ ಹೆಸರು ಜುನಾ ಖಾನ್ ಅಂತ ಕೂಡ ಕರಿತೀವಿ. 1351ರಿಂದ 88ರವರೆಗೆ ದೀರ್ಘಾವಧಿ ಆಡಳಿತ ಮಾಡಿದ್ದಾನೆ. ಇವನ್ಗೆ ವೆರಿ ಇಂಪಾರ್ಟೆಂಟ್, ಬಲ್ಬನ್ ಬಿಟ್ರೆ ದೈವಿಕ ಹಕ್ಕು ನಂಬಿಕೆ ಸಿದ್ಧಾಂತವನ್ನ ಅತಿ ದೊಡ್ಡ ಮಟ್ಟದಲ್ಲಿ ಪ್ರತಿಪಾದನೆ ಮಾಡಿದವರು ಯಾರು ಅಂತಂದ್ರೆ ಅದು ಮಹಮ್ಮದ್ ಬಿನ್ ತುಘಲಕ್. ಬೆಹಾನ್ ಮಸೀದಿ ಮತ್ತು ಜಹಾನ್ಪನಾ ರಾಜನಿವಾಸ ಇವನ್ ಕಾಲದ ಶ್ರೇಷ್ಠ ವಾಸ್ತುಶಿಲ್ಪ ರಚನೆಗಳು. ಬೆಹಾನ್ ಮಸೀದಿ ಮತ್ತೆ ಜಹಾನ್ಪನಾ ರಾಜನಿವಾಸ ಇದನ್ನ ಕಟ್ಟಲಿಕ್ಕೆ ಅವನು ತುಂಬಾ ದೊಡ್ಡ ಮಟ್ಟದ ಆದಾಯವನ್ನು ಎಲ್ಲಿಂದ ತಂದ ಅಂದ್ರೆ 1361ರಲ್ಲಿ ಪುರಿ ಜಗನ್ನಾಥ ದೇವಾಲಯವನ್ನ ನಾಶ ಮಾಡಿದ್ದು. ಒಡಿಶಾ ಮೇಲಿನ ದಾಳಿ ಮಾಡುವಾಗ ಅಲ್ಲಿ ಸಿಕ್ಕಂತ ಪುರಿ ಜಗನ್ನಾಥ ದೇವಾಲಯದ ಸಂಪೂರ್ಣ ಆಸ್ತಿಯನ್ನ ಲೂಟಿ ಮಾಡಿನೇ ಅವನು ಜಹಾನ್ಪನಾ ರಾಜನಿವಾಸ್ ಮತ್ತು ಬೆಹಾನ್ ಮಸೀದಿಗಳಿಗೆ ಬೇಕಾದಂತ ಹಣಕಾಸನ್ನು ಒಟ್ಟುಗೂಡಿಸಿದ ಅಂತ ಇತಿಹಾಸ ಹೇಳುತ್ತೆ. ನೆಕ್ಸ್ಟ್ ಫಿರೋಜ್ ಶಾ ತುಘಲಕ್ ಬರ್ತಾನೆ. ಅದಾದ ನಂತರ ದಿವಾನ್ ಖೈರತ್ ಇವನ್ ಕಾಲದ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ದತ್ತಿ ಕಚೇರಿ ಸ್ಥಾಪನೆ. ದಿವಾನಿ ಬಂದಗಾನ್ ಅಂತ ಕರಿತೀವಿ, ಗುಲಾಮರಿಗಾಗಿ ಸಪೋರ್ಟ್ ಮಾಡ್ತಾ ಇದ್ದಂತ ಒಂದು ಇಲಾಖೆ, ಅವರ ಸಂರಕ್ಷಣೆಗಾಗಿ. ಸರಾಯಿನ್ ಅಂತ ಕಟ್ಟಿದ್ದ, ಅದು ವಿಶ್ರಾಂತಿ ಗೃಹ. 4 ಹೊಸ ಪಟ್ಟಣಗಳ ನಿರ್ಮಾಣಕಾರ ಅಂತ ಕರಿತೀವಿ, ಒಂದು ಫಿರೋಜಾಬಾದ್, ಮತ್ತೊಂದು ಫತೇಬಾದ್, ಮತ್ತೊಂದು ಖೌನ್ಸಾರ್ ಮತ್ತು ಹಿಸ್ಸಾರ್ ಅಂತ. ಫುತುಹತ್ ಈ ಫಿರೋಜ್ ಶಾಹಿ ಅನ್ನೋದು ಇವನೇ ಬರೆದಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಆತ್ಮಚರಿತ್ರೆ, ಅದು ಆಟೋಬಯೋಗ್ರಫಿ, ಫುತುಹತ್ ಈ ಫಿರೋಜ್ ಶಾಹಿ ಅಂತ. ನೋಡಿ, ತುಘಲಕ್ ಸಂತತಿಯಲ್ಲಿ ಇದು ಒಂದು ಸ್ಲೈಡ್ ನಿಮ್ಗೆ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ. ಸಮಯ ವೇಸ್ಟ್ ಮಾಡಬೇಡಿ, ತುಂಬಾ ಪಟಪಟವಾಗಿ ಇದನ್ನ ಚೆನ್ನಾಗಿ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ಜೊತೆಗೆ ತುಘಲಕ್ ಸಂತತಿಯಲ್ಲಿ ಇಂಪಾರ್ಟೆಂಟು ಕುತುಬ್ ಫಿರೋಜ್ ಶಾಹಿ ಪುಸ್ತಕ. ಇದು ಇದುವರೆಗೂ ಕೂಡ ಇದಕ್ಕೆ ಸ್ಪಷ್ಟವಾದಂತ ಆಧಾರ ನನಗೂ ಸಿಕ್ಕಿಲ್ಲ. ಇದ್ರ ಬಗ್ಗೆ ಪ್ರಶ್ನೆ ಆಲ್ರೆಡಿ ಒಂದು ಬಂದಿರೋದ್ರಿಂದ ಬಹಳ ನೋಡಿದೀನಿ. ಕುತುಬ್ ಫಿರೋಜ್ ಶಾಹಿ ಪುಸ್ತಕ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪುಸ್ತಕ. ಯಾಕೆಂತಂದ್ರೆ ಇಲ್ಲಿ ನೀರಾವರಿ ಪ್ಲಸ್ ಕಾರ್ಖಾನೆಗಳ ಪದ್ಧತಿ ಬೆಳೆಯೋದಕ್ಕೆ ಇಲ್ಲಿ ಫಿಸಿಕ್ಸ್ ತುಂಬಾನೇ ಕೆಲಸ ಮಾಡಿದೆ. ಹಾಗಾದ್ರೆ ಇವನಿಗೆ ಆ ಫಿಸಿಕ್ಸ್ ಸೊಲ್ಯೂಷನ್ಸ್ ಅನ್ನು ಯಾರು ಕೊಡ್ತಾ ಇದ್ರು ಅಂತ ಬಂದಾಗ ಈ ಪುಸ್ತಕದಲ್ಲ ವಿವರಣೆಗಳಿತ್ತು ಅಂತ ಹೇಳ್ತಾರೆ. ಕುತುಬ್ ಫಿರೋಜ್ ಶಾಹಿ ಅನ್ನುವಂತ ಪುಸ್ತಕ. ಬಟ್ ಇದ್ರ ಬಗ್ಗೆ ಎಲ್ಲೂ ನಮ್ಗೆ ದೊಡ್ಡ ಮಟ್ಟದ ಆಧಾರಗಳು ಸಿಕ್ಕಿಲ್ಲ. ದಾರುಲ್ ಶಫಾ ಅಂತೇಳಿ ಒಂದು ಆಸ್ಪತ್ರೆಯನ್ನ ನಿರ್ಮಾಣ ಮಾಡಿದ್ದು ಇವ್ರ ಕಾಲದಲ್ಲೇ. ದಿವಾನಿ ಖೈರತ್ ಮ್ಯಾರೇಜ್ ಮತ್ತೆ ಎಂಪ್ಲಾಯ್ಮೆಂಟ್ ಬ್ಯೂರೋ ಆಗಿ ಕೆಲಸ ಮಾಡ್ತಾ ಇದ್ದಿದ್ದು ಇದು ಕೂಡ ಬಂದೆ. ಇನ್ನು ಅಂತಿಮ ದೊರೆಗಳಲ್ಲಿ ತುಘಲಕ್ ಡೈನೆಸ್ಟಿಯಲ್ಲಿ 2ನೇ ಗಿಯಾಸುದ್ದೀನ್ ತುಘಲಕ್ ಶಾ ಅಧಿಕಾರದಲ್ಲಿದ್ದ. ಅಬೂಬಕರ್ ಶಾ ಇದ್ದ. ನಾಸಿರುದ್ದೀನ್ ಮೊಹಮ್ಮದ್ ತುಘಲಕ್ ಬರ್ತಾನೆ. ಇದಾದ ನಂತರ ಈ ಸಾಮ್ರಾಜ್ಯದ ಮೇಲೆ ತೈಮೂರ್ ದಾಳಿ ಮಾಡ್ತಾನೆ. ಸಮರ್ಕಂಡ್ ಪ್ರಾಂತ್ಯದಿಂದ ಇಡೀ ದೆಹಲಿಯನ್ನ ರಕ್ತಸಿಕ್ತ ಮಾಡಿಟ್ಬಿಟ್ಟ. ದೆಹಲಿಯನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡ. 1398ರಲ್ಲಿ ದೆಹಲಿ ವಶ ಆದ್ಮೇಲೆ ಅದನ್ನ ಲೂಟಿ ಮಾಡಿದ್ದು ಕೂಡ ಇವನೇನೆ. ಸೊ ಹಾಗಾಗಿ ಅಲ್ಲಿಗೆ ತುಘಲಕ್ ಡೈನೆಸ್ಟಿ ಕೊನೆಗೊಳ್ಳುತ್ತೆ. ಮುಂದೆ ಸೈಯದ್ ಡೈನೆಸ್ಟಿ ಅಧಿಕಾರಕ್ಕೆ ಬರುತ್ತೆ. ಇದೇ ತೈಮೂರ್ನ ಬೆಂಬಲಿಗನಾಗಿ ಇಲ್ಲಿ ಸೈಯದ್ ಸಂತತಿ ಆಡಳಿತವನ್ನ ಮಾಡತ್ತೆ. ಓಕೆ, ಸೊ ಮುಂದೆ ನಮಗೆ ಬರ್ತಕ್ಕಂಥದ್ದು ಇವರಲ್ಲಿ ಇಂಪಾರ್ಟೆಂಟ್ ತುಘಲಕ್ ಡೈನೆಸ್ಟಿಗೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳು ನೋಡಿದರೆ 2013ರಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಮಹಮ್ಮದ್ ಬಿನ್ ತುಘಲಕನು ಅಜ್ಮೀರದಲ್ಲಿರುವ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ದರ್ಗಾಕ್ಕೆ ಭೇಟಿ ನೀಡಿದ ಪ್ರಥಮ ಸುಲ್ತಾನ ಅಂತಿದೆ. ಇದು ಎಕ್ಸಾಕ್ಟ್ಲಿ ರೈಟ್, ನೆನ್ಪಿಟ್ಕೊಳ್ಳಿ. ಮೊಯಿನುದ್ದೀನ್ ಚಿಸ್ತಿ ದರ್ಗಾಕ್ಕೆ ಭೇಟಿ ನೀಡಿದಂತಹ ಮೊಟ್ಟ ಮೊದಲ ದೆಹಲಿ ಸುಲ್ತಾನ್ ಯಾರು ಅಂತ ಕೇಳ್ತಾರೆ ರಾಜಸ್ಥಾನಕ್ಕೆ. ಹಾಗೆ ಬಂದವನು ಫಸ್ಟ್ ಇವನೇ ಮೊಹಮ್ಮದ್ ಬಿನ್ ತುಘಲಕ್. ಯಾಕೆಂತಂದ್ರೆ ಸೂಫಿಗಳ ಪ್ರಭಾವ ನಮ್ಗೆ ಕುತುಬುದ್ದೀನ್ ಐಬಕ್ ದೆಹಲಿ ಸಂಸ್ಥಾನದಿಂದ ಪ್ರಾರಂಭ ಆಗಿತ್ತು. ಇಲ್ತಮಶ್ ಅದನ್ನ ಬೆಳೆಸೋಕ್ ಟ್ರೈ ಮಾಡಿದ್ದ. ಜೊತೆಗೆ ಇವನ ಆಸ್ಥಾನದಲ್ಲಿದ್ದಂತ ಶ್ರೇಷ್ಠ ಸೂಫಿ ಇದ್ನಲ್ಲ, ಸೊ ಅಮೀರ್ ಖುಸ್ರೋ, ಅವನ ಪ್ರಭಾವ ಕೂಡ ಇತ್ತು. ಹಾಗಾಗಿ ಮೊಹಮ್ಮದ್ ಬಿನ್ ತುಘಲಕ್ ಅಜ್ಮೀರ್ನ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ದರ್ಗಾಕ್ಕೆ ಭೇಟಿ ನೀಡಿದ್ದ. ಅವನು ಸೂಫಿ ಅನುಭಾವಿ ಪರಂಪರೆಯಲ್ಲಿ ಗಾಢ ನಂಬಿಕೆ ಉಳ್ಳವನಾಗಿದ್ದನು ಅಂತಿದೆಯಲ್ಲ, ಇದು ತಪ್ಪು. ಯಾಕಂತಂದ್ರೆ ಶುದ್ಧ ಇಸ್ಲಾಂ ಮೂಲ ತತ್ವವಾದಿಯಾಗಿದ್ದವನು. ಹಾಗಾಗಿ ಏನ್ ನಿಜ ಆಗುತ್ತೆ, ಆರ್ ತಪ್ಪಾಗತ್ತೆ. ಮತ್ತೊಂದು ಇವ್ರ ಬಗ್ಗೆ ಕೇಳಿರುವಂತ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ನೋಡಿ, 2024ರಲ್ಲಿ ಕೇಳಿದ್ದಾರೆ. ಏನ್ ಕೇಳಿದ್ದಾರೆ? ಕೃಷಿ ಯೋಗ್ಯ ಪಾಳು ಭೂಮಿ ಅಂತ ಕೇಳಿದ್ದಾರೆ. ಸ್ವಲ್ಪ ಕೃಷಿ ಮಾಡೋ ಹಾಗಿರ್ಬೇಕು, ಬಟ್ ಅದು ಬಂಜಿರುವ ಭೂಮಿಯಾಗಿ ಇರಬೇಕು ಅಂತ.
ಅಂತದ್ ಯಾವ್ದು ಅಂದ್ರೆ ನೋಡಿ 4 ಕೇಳಿದಾರೆ: ಪೋಲಾಜ್, ಪರೌತಿ, ಚಚ್ಚಾರ್ ಮತ್ತೆ ಬಂಜಾರ್ ಅಂತಿದೆ. ಆನ್ಸರ್ ನಿಮ್ಗೆ ಪರೌತಿ ರೈಟ್ ಆಗತ್ತೆ. ಪೊಲಾಜ್ ಅಂದ್ರೆ ಏನು ಅಂದ್ರೆ ಪ್ರತಿ ವರ್ಷ ಬೇಸಾಯ ಮಾಡುವಂತ ಫಲವತ್ತಾದ ಭೂಮಿಯನ್ನ ಪೊಲಾಜ್ ಅಂತೇಳಿ ಕರಿತಾ ಇದ್ರು. ಪರೌತಿ ಅಂತ ಬರುತ್ತೆ, ಪೊಲಾಜ್ ಭೂಮಿಗಿಂತ ಸ್ವಲ್ಪ ಕಡಿಮೆ ಫಲವತ್ತತೆ ಇರುತ್ತೆ. ಸ್ವಲ್ಪ ಟೈಮ್ ಇದನ್ನ ಭೂಮಿಯನ್ನ ಫಲವತ್ತತೆ ಮಾಡ್ತಾರೆ, 1-2 ವರ್ಷ ಅದನ್ನ ಬೀಳ್ಬಿಡ್ತಾರೆ. ಬೀಳ್ಬಿಟ್ಟ ಮೇಲೆ ಮತ್ತೆ ಅವು ಫಲವತ್ತತೆಯನ್ನು ಪಡ್ಕೊಳ್ತವೆ, ಪುನಃ ಅದನ್ನ ಬೇಸಾಯಕ್ಕೆ ಬಳಸ್ತಾರೆ. ಅದನ್ನ ಪರೌತಿ ಅಂತ ಕರೀತಾರೆ. ಹಂಗೆ ಕೃಷಿ ಯೋಗ್ಯ ಪಾಳು ಭೂಮಿ ಅಂತ ಕೇಳಿರೋದು ಅದಕ್ಕೋಸ್ಕರ. ಇನ್ನು ಚಚ್ಚರ ಅಂತ ಬರುತ್ತೆ, 3-4 ವರ್ಷ ಕಂಪ್ಲೀಟ್ ಆಗಿ ಪಾಳು ಬಿಟ್ಬಿಡ್ತಾರೆ, ಆಮೇಲೆ ಸ್ವಲ್ಪ ಕಡಿಮೆ ಭೂಮಿಯನ್ನ ಉಳುಮೆ ಮಾಡ್ತಾರೆ. ಬಟ್ ಇದು ಅತ್ಯಂತ ಕಡಿಮೆ ಗುಣಮಟ್ಟದ ಭೂಮಿಗಳಲ್ಲಿ ಇದು ಒಂದಾಗಿತ್ತು ಚಚ್ಚರ. ಬಂಜರ್ ಅಂತ ಬರುತ್ತೆ, ಇದು ಸಂಪೂರ್ಣವಾಗಿ ಬಂಜರು ಭೂಮಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಕೃಷಿಗೆ ಯೋಗ್ಯವಾಗಿ ಇರೋದಿಲ್ಲ. ಹಂಗಾಗಿ ಕೃಷಿ ಯೋಗ್ಯ ಪಾಳು ಭೂಮಿ ಅಂತ ಕೇಳಿರೋದ್ರಿಂದ ಪರವತಿ. ಕೃಷಿ ಯೋಗ್ಯ ಭೂಮಿ ಅಂತ ಕೇಳಿದ್ರೆ ಪೋಲಾಜ್. ಕಂಪ್ಲೀಟ್ ಆಗಿ ಕೃಷಿನೇ ಮಾಡಕ್ ಆಗದೆ ಇರೋ ಭೂಮಿ ಯಾವುದು ಅಂತಂದ್ರೆ ಬಂಜರ್. ಸ್ವಲ್ಪ ಭೂಮಿ ಉಳುಮೆ ಮಾಡಬಹುದಾಗಿರುವಂತ ಒಂದು ಚೂರು ಗುಣಮಟ್ಟದಲ್ಲಿ ಅತ್ಯಂತ ಕಡಿಮೆ ಗುಣಮಟ್ಟ ಅಂದ್ರೆ ಚಚ್ಚಾರ್ ಅಂತ ಕೂಡ ನೀವು ನೆನಪಿಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಇದ್ರ ಬಗ್ಗೆ ಹೇಳಿರೋ ಮತ್ತೊಂದು ಪ್ರಶ್ನೆ ಇದೆ ನೋಡಿ. ತುಘಲಕ್ ಡೈನೆಸ್ಟಿಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿದಾರೆ 2024ರಲ್ಲಿ. ಇಕ್ತಾದಾರಿ ವ್ಯವಸ್ಥೆಯನ್ನು ಅನುವಂಶೀಯಗೊಳಿಸಿದವನು ಯಾರು ಅಂತ ಕೇಳಿರೋದಿಲ್ಲಿ. ಓಕೆ, ಇಕ್ತಾ ಪದ್ಧತಿಯನ್ನ ಮೊದಲು ಮೊಹಮ್ಮದ್ ಗೋರಿ ಜಾರಿಗೆ ತಂದಿದ್ದ. ಇಕ್ತಾದಾರ್ ಸಿಸ್ಟಮ್ ಗೋರ್ ಸಿಸ್ಟಮ್ ಅಲ್ಲಿ ಬಂದಿತ್ತು. ಇದನ್ನ ಕ್ಲೀನ್ ಆಗಿ ಇಂಪ್ಲಿಮೆಂಟ್ ಮಾಡಿ ಕರೆಕ್ಟ್ ಆಗಿ ಅದನ್ನ ಸಮರ್ಪಕವಾಗಿ ಜಾರಿಗೆ ತಂದವನೇ ಇಲ್ತಮಷ್. ಹಂಗಾಗಿ ನಮ್ಮಲ್ಲಿ ಎಲ್ಲ ಇತಿಹಾಸ ಪುಸ್ತಕದಲ್ಲಿ ಬರೆಯೋರೆಲ್ಲ ಈ ಒಂದು ಸಿಸ್ಟಮ್ ಅನ್ನ ಅಂದ್ರೆ ಇಕ್ತಾದಾರ್ ಪದ್ಧತಿಯನ್ನು ಯಾರು ಜಾರಿಗೆ ತಂದ್ರು ಅಂದ್ರೆ ಇಲ್ತಮಷ್ ಅಂತ ಬರೆದು ಬಿಡ್ತಾರೆ. ಯಾಕಂದ್ರೆ ಕಂಪ್ಲೀಟ್ ಭಾರತದಲ್ಲಿ ಅನ್ನೋ ಪ್ರಶ್ನೆ ಇದ್ದಾಗ ಮಾತ್ರ ಭಾರತದಲ್ಲಿ, ಇವತ್ತಿನ ಭಾರತಕ್ಕೆ ಸಂಬಂಧಪಟ್ಟಂಗೆ ಯಾರು ಜಾರಿಗೆ ತಂದ್ರು ಹಂಗೆ. ಬಟ್ ಭಾರತಕ್ಕೆ ಇದರ ಪರಿಚಯ ಭಾರತದ ಪ್ರಾಂತ್ಯಗಳು ಮುಲ್ತಾನ್, ಅಫ್ಘಾನಿಸ್ತಾನ್ ವರೆಗೂ ನೀವು ನೋಡೋದಾದ್ರೆ ಅವಾಗ ತಂದದ್ದು ಮೊಹಮ್ಮದ್ ಗೋರಿ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ. ಅದನ್ನ ಸಮರ್ಪಕಗೊಳಿಸಿದವನು ಇಲ್ತಮಷ್. ಇಲ್ತಮಷ್ ಕಾಲದಲ್ಲಿ ಇಕ್ತಾಗಳ ಮಾಲೀಕತ್ವವನ್ನು ಅವರಿಗೆ ನೀಡಿದ, ಅಂದ್ರೆ ಪ್ರಾಂತ್ಯಗಳನ್ನಾಗಿ ಡಿವೈಡ್ ಮಾಡೋದನ್ನ ಇಕ್ತಾಗಳು ಅಂತ ಕರಿತಾ ಇದ್ವಿ. ಅದಕ್ಕೆ ಇಕ್ತಾದಾರ್ ಅನ್ನೋ ಪದ್ಧತಿ ಒಂದು ಪದವಿ ಕೊಡ್ತಾ ಇದ್ರು. ಅವನಿಗೆ ಸಹಾಯ ಮಾಡ್ಲಿಕ್ಕೆ ಮುಕ್ತಿ ಅನ್ನೋ ಅಧಿಕಾರಿಗಳನ್ನು ನೇಮಕ ಮಾಡಿದ್ದ ಯಾರು ಇಲ್ತಮಷ್. ಇಲ್ತಮಷ್ನ ನಂತರ ನಾವು ನೋಡೋದಾದ್ರೆ ಬಲ್ಬನ್ ಕಾಲಕ್ಕೆ ಇದೇ ಪದ್ಧತಿ ಏನಾಯ್ತು ಅಂದ್ರೆ ಘವಾಜಿಲ್ ಅಂತ ನೆನ್ಪಿಟ್ಕೊಳ್ಳಿ. ಇದು ಬಹಳ ಇಂಪಾರ್ಟೆಂಟ್ ಪದ, ಇದು ಕೇಳಿದ್ದಾರೆ ನೆಟ್ ಅಲ್ಲಿ. ಘವಾಜಿಲ್ ಅಂತಂದ್ರೆ ಹೆಚ್ಚುವರಿ ಮೊತ್ತವನ್ನ ಇದೇ ಇಕ್ತಾದಾರ್ಗಳು ವಸೂಲಿ ಮಾಡಿಬಿಟ್ಟು ರಾಜನಿಗೆ ಸಲ್ಲಿಸಬೇಕು ಅಂತ ಒಂದು ಆದೇಶ ಮಾಡಿದ. ಆದೇಶವನ್ನೇ ಘವಾಜಿಲ್ ಸಿಸ್ಟಮ್ ಅಂತ ಕೂಡ ಕರಿತೀವಿ. ಆದಾಯ ಸಂಗ್ರಹಣೆಗೆ ಇಲ್ಲೊಬ್ಬ ಅಧಿಕಾರಿಯನ್ನು ನೇಮಕ ಮಾಡಿದ್ದ ಕ್ವಾಜಾ ಅಂತ. ಆರ್ಥಿಕ ವ್ಯವಹಾರ ಪ್ಲಸ್ ನ್ಯಾಯಾಂಗವನ್ನ ಪ್ರಾಂತೀಯ ಮಟ್ಟದಲ್ಲಿ ನೋಡ್ಕೊಳ್ತಿದ್ದಂಥವ್ರೆ ಈ ಕ್ವಾಜಾಗಳು. ಇವ್ರನ್ನ ನೇಮಕ ಮಾಡಿದ್ದು ಬಲ್ಬನ್ನ ಕಾಲದಲ್ಲಿ. ನೆಕ್ಸ್ಟ್ ಅಲಾವುದ್ದೀನ್ ಖಿಲ್ಜಿ ಕಾಲಕ್ಕೆ ಇಕ್ತಾದಾರ್ ಸಿಸ್ಟಮ್ ಏನಾಗಿದೆ, ಇಲ್ಲಿ ಇದೇ ಇಕ್ತಾದಾರ್ ಸಿಸ್ಟಮ್ಸ್ ಅಲ್ಲಿ ಖಲೀಸ್ ಅಂತೇಳಿ ಒಂದು ಪದ್ಧತಿಯನ್ನ ಜಾರಿಗೆ ತರ್ತಾನೆ. ನೋಡಿ, ಖಲೀಸ್ ಅಂತಂದ್ರೇನು, ಅಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ನೇರ ಆದಾಯ ಸಂಗ್ರಹಣೆ ಮಾಡಿ ಅದನ್ನ ಕಳಿಸ್ಬೇಕು. ಈಗ ಅದು ಅಶ್ವದಳದವರಿಗೆ ನಗದು ಸಂಬಳವನ್ನ ಇಲ್ಲಿ ನೀಡಲಾಗಿದ್ದರಿಂದಾಗಿ ಇಲ್ಲಿ ನೇರ ಆದಾಯದ ಸಂಗ್ರಹಣೆ ಪದ್ಧತಿಯನ್ನು ಅವನು ಇಂಟ್ರೊಡ್ಯೂಸ್ ಮಾಡಿದ್ದ. ಹಣಕಾಸು ಇಲಾಖೆಯ ರಚನೆಯನ್ನು ಕೂಡ ಮಾಡ್ತಾನೆ, ಅದರ ಇಂಪಾರ್ಟೆಂಟ್ ಆಗಿ ದಿವಾನ್ ಮಾಡ್ತಾನೆ, ಜೊತೆಗೆ ಮೆಜಾರತ್ಗಳನ್ನು ಕೂಡ ಇಲ್ಲಿ ನೇಮಕ ಮಾಡಿದ್ದ. ಈ ಒಂದು ಫೈನಾನ್ಷಿಯಲ್ ಸಿಸ್ಟಮ್ಸ್ ಮತ್ತೆ ತೆರಿಗೆಯನ್ನ ಕಂಪ್ಲೀಟೆಡ್ ಗೊಳಿಸೋದಕ್ಕೆ ಅಲಾವುದ್ದೀನ್ ಖಿಲ್ಜಿ ಐಡಿಯಾ ಇದು. ನೆಕ್ಸ್ಟ್ ಅದೇ ಮೊಹಮ್ಮದ್ ಬಿನ್ ತುಘಲಕ್ ಕಾಲಕ್ಕೆ ಬಂತಂದ್ರೆ ಮೊಹಮ್ಮದ್ ಬಿನ್ ತುಘಲಕ್ ಕಾಲಕ್ಕೆ ಹೆಚ್ಚಿನ ಆದಾಯ ಸಂಗ್ರಹಕ್ಕಾಗಿ ಇಲ್ಲಿ ಅಮೀರ್ ಮತ್ತೆ ಮಿಲಿಟರಿ ಕಮಾಂಡರ್ ಗಳನ್ನ ನೇಮಕ ಮಾಡಿ ಪ್ರಾಂತೀಯ ಮಟ್ಟದಲ್ಲಿ ಈ ವ್ಯವಸ್ಥೆಯನ್ನ ಆತ ನೇಮಕ ಮಾಡ್ದ. ಅಲ್ಲಿಗೆ ಫಿರೋಜ್ ಶಾ ತುಘಲಕ್ ಕಾಲಕ್ಕೆ ಬಂತಂದ್ರೆ ಸೈನಿಕರಿಗೆ ವಾಜ್ ಅಂತಕ್ಕಂಥ ಒಂದಿಷ್ಟು ಪ್ರದೇಶಗಳನ್ನು ಬಿಟ್ಕೊಟ್ಟ. ಯಾಕಂದ್ರೆ ಇಲ್ಲಿ ಇವನು ನೇರ ಆದಾಯ ಫೈನಾನ್ಸ್ ಸಿಸ್ಟಮ್ಸ್ ಅನ್ನು ಜಾರಿಗೆ ತಂದು ಸಂಬಳ ಮಾಡಿದವನು ಅಲಾವುದ್ದೀನ್ ಖಿಲ್ಜಿ. ಬಟ್ ಅದೇ ಫಿರೋಜ್ ಶಾ ತುಘಲಕ್ ಕಾಲಕ್ಕೆ ಇದು ಎಗೈನ್ ಮತ್ತೆ ಹಳ್ಳಿಗಳನ್ನು ಬಿಟ್ಕೊಟ್ಟು ಅದನ್ನ ಮಾಡ್ತಾನೆ. ಬಟ್ ಇದೇ ಹಳ್ಳಿಗಳ ಆದಾಯವನ್ನು ನೇಮಕ ಮಾಡೋ ಜೊತೆಗೆ ಇಕ್ತಾ ಪದ್ಧತಿಯನ್ನ ಕಂಪ್ಲೀಟ್ ಆಗಿ ಅನುವಂಶೀಯತೆಗೊಳಿಸ್ತವನೆ ಈ ಫಿರೋಜ್ ಶಾ ತುಘಲಕ್ ಅಂತ. ಹಂಗಾಗಿ ನಿಮ್ಗೆ ಉತ್ತರ ಏನು, ಇಕ್ತಾದಾರಿ ವ್ಯವಸ್ಥೆಯನ್ನು ಅನುವಂಶೀಯಗೊಳಿಸ್ತವ್ರು ಯಾರು ಅಂದ್ರೆ ಫಿರೋಜ್ ಶಾ ತುಘಲಕ್. ನೋಡಿ, ಇಲ್ಲಿಂದ ಎಲ್ಲಿವರೆಗಿದೆ ಅಂತಂದ್ರೆ ನಿಮ್ಗೆ ಇಲ್ತಮಷ್ ಇಂದ ಇಕ್ತಾದಾರ್ ಸಿಸ್ಟಮ್ಸ್ ಅನ್ನು ನೋಡ್ತಾ ಬಂದ್ರೆ ಮೊಹಮ್ಮದ್ ಗೋರಿ, ಗೋರಿ ಟು ಇಲ್ತಮಷ್, ಇಲ್ತಮಷ್ ನಿಂದ ಬಲ್ಬನ್ ಕಾಲಕ್ಕೆ ಏನಾಯ್ತು, ಬಲ್ಬನ್ ಕಾಲದಿಂದ ಅಲಾವುದ್ದೀನ್ ಖಿಲ್ಜಿ, ಅಲಾವುದ್ದೀನ್ ಖಿಲ್ಜಿಯಿಂದ ಮೊಹಮ್ಮದ್ ಬಿನ್ ತುಘಲಕ್, ಮೊಹಮ್ಮದ್ ಬಿನ್ ತುಘಲಕ್ ಇಂದ ಫಿರೋಜ್ ಶಾ ತುಘಲಕ್ ವರೆಗೆ ಈ ಸಿಸ್ಟಮ್ ಹೆಂಗ್ ಡೆವಲಪ್ಮೆಂಟ್ ಆಗಿದೆ ಅನ್ನೋದನ್ನ ನಿಮ್ಗೆ ಇಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಬರೋಣ ಮುಂದಿನ ಪ್ರಶ್ನೆಗೆ ಏನಾಗುತ್ತೆ ಅಂತ ನೋಡಿ. ಲೋಧಿ ಡೈನಸ್ಟಿ ಬಗ್ಗೆ ಅದಿಷ್ಟೇ ನಮ್ಗೆ ಕೇಳಿದಾರೆ, ಅದ್ರ ಕಲೆ ಸಾಹಿತ್ಯ ಲಾಸ್ಟ್ ಹೇಳ್ತೀನಿ. ಲೋಧಿ ವಂಶವನ್ನು ಆಳ್ದವ್ರು ಯಾರು ಅಂತ ಕೇಳಿದ್ರೆ 2016ರಲ್ಲಿ ಕೇಳಿದ್ರೆ ಕಟ್ಟ ಅಫ್ಘನ್ನರು, ಪ್ಯೂರ್ ಅಫ್ಘನ್ಸ್ ಅನ್ನ
ನಾವೇನಂತ ಕರಿತೀವಿ, ಲೋದೀಸ್ ಅಂತ ಕರಿತೀವಿ. ಕಟ್ಟ ತುರ್ಕರು, ತೈಮುರಿ ತುರ್ಕರು, ಅಫ್ಘಾನಿಸ್ತಾನದಲ್ಲಿ ನೆಲೆಸಿದಂತ ತುರ್ಕರು ಅಲ್ಲ, ಇವರು ಕಟ್ಟ ಟುರ್ಕ್ಸ್ ಅಂತ ಕರಿತೀವಿ. ಅವ್ರು ಇದನ್ನ ಆಳ್ದರು ಅಂತ. ನೆಕ್ಸ್ಟ್ ಬರೋಣ ನೋಡಿ, ಇದಕ್ಕೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಮತ್ತೆ ಲೋಧಿ ಡೈನೆಸ್ಟಿ ಆಡಳಿತಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು 2013 ಬಂದಿದೆ ನೋಡಿ. ಇಬ್ರಾಹಿಂ ಲೋಧಿ, ಬಹಲ್ಲಲ್ ಲೋಧಿ, ಖಿಜರ್ ಖಾನ್, ಸಿಕಂದರ್ ಲೋಧಿ. ಓಕೆ, ಖಿಜರ್ ಖಾನ್ ಸೈಯದ್ ಡೈನೆಸ್ಟಿಗೆ ಸಂಬಂಧಪಟ್ಟವನು ನೋಡಿ. ಇಲ್ಲಿ ಕೆಳಗಡೆ ಕಾಲಗಳನ್ನು ಕೂಡ ಕೊಟ್ಟಿದ್ದಾರೆ. ಇಬ್ರಾಹಿಂ ಲೋಧಿ ಅಂತ ಬಂದ್ರೆ ಅಲ್ಲಿ ಫಸ್ಟ್ ಯಾರು ಬರೋದು ಅಂತಂದ್ರೆ ಬೊಹಲ್ಲಲ್ ಲೋಧಿ ಸಾಮ್ರಾಜ್ಯದ ಸ್ಥಾಪಕ, ಬೊಹಲ್ಲಲ್ ಲೋಧಿ. ಹಂಗಾಗಿ ಬೊಹಲ್ಲಲ್ ಲೋಧಿ ಅಂತ ಬಂದ್ರೆ 1451 ಸ್ಟಾರ್ಟ್ ಆಗುತ್ತೆ. 1451ರಿಂದ 1489 ಬರ್ತದೆ ಇದು. ಓಕೆ, ಬೊಹಲ್ಲಲ್ ಲೋಧಿ ಆದ್ಮೇಲೆ ಬಂದವನು ಸಿಕಂದರ್ ಲೋಧಿ ಇಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಓಕೆ, ಸಿಕಂದರ್ ಲೋಧಿ ಅಧಿಕಾರವನ್ನ ನೀವು ನೋಡೋದಾದ್ರೆ ಅದು ನಮ್ಗೆ ಎಕ್ಸಾಕ್ಟ್ ಲಾಸ್ಟ್ ಎಂಡಿಂಗ್ ಟೈಮ್ ಅಲ್ಲಿ ಕೂಡ ಬರ್ತದೆ, 1489ರಿಂದ 1517. ಸಿಕಂದರ್ ಲೋಧಿ ನಂತರ ಬಂದವನು ಯಾರು? ಮೂರನೇವನೇ ಈ ಇಬ್ರಾಹಿಂ ಲೋಧಿ. ಫಸ್ಟ್ ಬೊಹಲ್ಲಲ್ ಲೋಧಿ, ಎರಡನೇವನು ಸಿಕಂದರ್ ಲೋಧಿ, ಅದಾದ್ಮೇಲೆ ಈತ ಇಬ್ರಾಹಿಂ ಲೋಧಿ ಬರ್ತಾನೆ. ಇಬ್ರಾಹಿಂ ಲೋಧಿ ಅಂದ್ರೆ ನಿಮ್ಗೆ ಪಾಣಿಪತ್ ಕದನ ನೆನಪಾಗತ್ತೆ, ಲಾಸ್ಟ್ 1517ರಿಂದ 26. ಅದರ ಮಧ್ಯೆ ಸೈಯದ್ ಡೈನೆಸ್ಟಿಯನ್ನ ಜಾರಿಗೆ ತಂದವನೇ 1451ರಿಂದ 81 ಮಧ್ಯ ಖಿಜರ್ ಖಾನ್ ಸೈಯದ್ ಅಂತ. ಓಕೆ, ಪ್ರವಾದಿ ಮಹಮ್ಮದರ ಅನುಯಾಯಿ ಅಂತ ಹೇಳಿ ಒಂದಿಷ್ಟು ಕರುಣಾಮಯವಾಗಿರ್ಲಿ, ದೆಹಲಿ ಜನರು ನನ್ಗೆ ಸಪೋರ್ಟ್ ಮಾಡ್ಲಿ ಅಂತ ತೈಮೂರ್ ದಾಳಿ ನಂತರ ಈ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವನು ಖಿಜರ್ ಖಾನ್ ಸೈಯದ್ ಅಂತ. ಹಂಗಾಗಿ ಇವನ ಹೆಸರನ್ನು ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಅದ್ರಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಒಂದು ಬರುತ್ತೆ, 1518 ಕದನ ಇತ್ತೀಚೆಗೆ ಕೇಳಿದ್ದಾರೆ ನಿಮ್ಗೆ, ಅದಕ್ಕೋಸ್ಕರ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. 1518 ಕಟೋಲಿ ವಾರ್ ಅಂತ ಕಟ್ಟಿದ್ದಾರೆ. ಕಟೋಲಿ ಯುದ್ಧದಲ್ಲಿ ಮಹಾರಾಣಾ ಸಂಗನನ್ನ ಇಬ್ರಾಹಿಂ ಲೋಧಿ ಸೋಲ್ಸಿದ್ದ ಅಂತ. ಮಹಾರಾಣಾ ಸಂಗನ ಬಗ್ಗೆ ಇತ್ತೀಚೆಗೆ ಒಂದು ಟ್ರೆಂಡ್ ಅಲ್ಲಿ ಬಂದಿದ್ರಿಂದ ಈ ಪ್ರಶ್ನೆ ಕೇಳ್ಬಿಟ್ಟಿದ್ದಾರೆ. ಮಹಾರಾಣಾ ಸಂಗನ ಜೊತೆ ಇಬ್ರಾಹಿಂ ಲೋಧಿಯನ್ನ ಹೋಲಿಕೆ ಮಾಡಿ ಅಲ್ಲಿ ಸೋಲು ಆಗಿತ್ತು, ಅದು 1518 ಅನ್ನೋದು ಕೂಡ ನಮ್ಗೆ ಬರುತ್ತೆ. ಹಂಗಾಗಿ ಇಬ್ರಾಹಿಂ ಲೋಧಿ ಒಬ್ಬ ಆ ಕಾಲಕ್ಕೆ ಅವನು ಪ್ರಬಲನಾಗಿದ್ದಕ್ಕೆ ಈ ಸ್ಟೇಟ್ಮೆಂಟ್ ಅನ್ನ ಇತಿಹಾಸದಲ್ಲಿ ಉಲ್ಲೇಖ ಮಾಡಿದ್ದಾರೆ, ಕಠೋಲಿ ಯುದ್ಧ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನಮಗ್ ಬರೋದಾದ್ರೆ ಇವ್ರ ಬಗ್ಗೆ ಇನ್ನೂ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿದರೆ, ಈ ಕೆಳಗಿನ ಅಫ್ಘನ್ ರಾಜರನ್ನ ಕಾಲಾನುಕ್ರಮದಲ್ಲಿ ತಿಳಿಸಿ ಅಂತ. ಹೌದಲ್ಲ, ಫಸ್ಟ್ ಬೊಹಲ್ಲಲ್ ಖಾನ್ ಲೋಧಿ, ಎರಡನೇವನು ಸಿಕಂದರ್ ಶಾ ಅಥವಾ ಸಿಕಂದರ್ ಲೋಧಿ, ಮೂರನೇವನೇ ಇಬ್ರಾಹಿಂ ಲೋಧಿ ಆಗತ್ತೆ. 3, 2, 1 ಅಲ್ಲ, ಅಲ್ಲಿಗೆ 1, 2 ಇಲ್ಲಿ ಬರೋದು ನಿಮ್ಗೆ ಏನು? ಫಸ್ಟ್ ಬೊಹಲ್ಲಲ್ ಖಾನ್ ಲೋಧಿ. ಓಕೆ, ಫಸ್ಟ್ ಬರೋದು ಯಾವುದು? ಬೊಹಲ್ಲಲ್ ಖಾನ್ ಲೋಧಿ ಬರ್ತಾನೆ. ಓಕೆ, 1 ನಿಮಿಷ, ನಿಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಕಾಣುತ್ತೆ, ಬೊಹಲ್ಲಲ್ ಖಾನ್ ಲೋಧಿ ಬರ್ತಾನೆ ಫಸ್ಟ್, ಮೂರನೇ ಅವನು. ಅದಾದ್ಮೇಲೆ ಬರೋದು ಸಿಕಂದರ್ ಶಾ, ಸಿಕಂದರ್ ಲೋಧಿ ಬರ್ತಾನೆ ಇಲ್ಲಿ. ಸಿಕಂದರ್ ಲೋಧಿ ಆದ್ಮೇಲೆ ಬರೋನು ಯಾರು? ಇಬ್ರಾಹಿಂ ಲೋಧಿ. ಹಂಗಾಗಿ ನಮ್ಗೆ ಬರಬೇಕಾಗಿದ್ದು 3, 1, 2 ಇದ್ರ ಸೀರೀಸ್ ಬರಬೇಕಾಗಿತ್ತು. 3, 1, 2 ಇಲ್ಲಿ ಎಲ್ಲೂ ಇಲ್ಲ ನಮ್ಗೆ, ಹಂಗಾಗಿ ಇದಕ್ಕೆ ಕಾಲಕ್ಕೆ ಒಂದು ಸ್ಟಾರ್ ಗ್ರೇಡ್ ಬಂದಿತ್ತು. ನೋಡಿ, ಇಲ್ಲಿ ಬೊಹಲ್ಲಲ್ ಖಾನ್ ಲೋಧಿ ಸ್ಟಾರ್ಟ್ ಮಾಡಿದ್ದು 1451ರಿಂದ 89ರವರೆಗೆ. ಅದಾದ್ಮೇಲೆ ಸಿಕಂದರ್ ಲೋಧಿ ಅಥವಾ ಸಿಕಂದರ್ ಶಾ ಅಂತ ಕರಿತಾ ಇದ್ರು 1481ರಿಂದ 17ರವರೆಗೆ. ಇಬ್ರಾಹಿಂ ಲೋಧಿ 1517ರಿಂದ 26ರವರೆಗೆ ಇದ್ದ. ಹಾಗಾಗಿ ನಿಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಈ ಮ್ಯಾಟರ್ಗಳು ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಆಗಿ ಉಳಿತಾವಿಲ್ಲಿ. ಮತ್ತೆ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ನಾನೊಂದಿಷ್ಟು ಮಾಹಿತಿ ಹೇಳ್ಬೇಕು ಅಂತಂದ್ರೆ ನೋಡಿ, ಇಬ್ರಾಹಿಂ ಲೋಧಿ ಬಗ್ಗೆ ಇತ್ತೀಚೆಗೆ ಒಂದು ವಿಶೇಷವಾದಂತ ಲೇಖನದಲ್ಲಿ ನಾನು ಓದಿದ್ದೀನಿ. ಇಬ್ರಾಹಿಂ ಲೋಧಿ ಬಹಳ ಒಳ್ಳೆ ಕವಿತೆಗಳ ರಚನೆಕಾರ ಅಂತ ಕರೀತಾರೆ. ಹಂಗಾಗಿ ಗುಲ್ರುಕಿ ಅನ್ನುವಂತ ಕಾವ್ಯನಾಮದೊಂದಿಗೆ ದೆಹಲಿ ಸುಲ್ತಾನರಲ್ಲಿ ಯಾರು ಕಾವ್ಯಗಳನ್ನ ರಚನೆ ಮಾಡ್ತಾ ಇದ್ರು, ಕವಿತೆಗಳನ್ನ ಅಂತಂದ್ರೆ ಅದು ಇಬ್ರಾಹಿಂ ಲೋಧಿ. ಇಬ್ರಾಹಿಂ ಲೋಧಿ ಗುಲ್ರುಕಿ ಅನ್ನುವಂತ ಕಾವ್ಯನಾಮದೊಂದಿಗೆ ಕವಿತೆಗಳನ್ನ ಬರಿತಾ ಇದ್ದ ಅನ್ನೋದು ಕೂಡ ಸಿಗತ್ತೆ. ಓಕೆ, ಇದೇ ಸಿಕಂದರ್ ಶಾ ಅಥವಾ ಅವನಿಗೆ ಇನ್ನೊಂದು ಹೆಸರು ಸಿಕಂದರ್ ಲೋಧಿ ಅಂತ ಕರಿತೀವಿ. ಆಗ್ರಾ ನಗರದ ನಿರ್ಮಾಣಕಾರ ಅಂತ ಕರಿತೀವಿ. ಯಾಕಂತಂದ್ರೆ ಮಥುರಾ ದೇವಾಲಯವನ್ನ ಲೂಟಿ ಮಾಡಿ ಅದರ ಹಣದಿಂದ ಕಟ್ಟಿದ್ದೆ ಈ ಆಗ್ರಾ ನಗರ. ಇವತ್ತೇನು ಮೊಘಲರಲ್ಲಿ ಆಗ್ರಾ ಫೇಮಸ್ ಆಗತ್ತೆ, ಅದಕ್ಕೆ ಮೂಲ ಕಾರಣ ಇದೇ ಸಿಕಂದರ್ ಲೋಧಿ. ನೆಕ್ಸ್ಟ್ ನಮ್ಗೆ ಅಫ್ಘನ್ ರಾಜವಂಶದ ಆಡಳಿತ ಅಂತ, ಇದನ್ನ ಕಟ್ಟಾ ಅಫ್ಘನ್ಸ್ ಅಂತಾನು ಕೂಡ ಇವ್ರನ್ನ ಕರಿತೀವಿ. ಅದು ನಮ್ಗೆ ಇಂಪಾರ್ಟೆಂಟ್ ಆಗಿ ಸಿಗತ್ತೆ. ಸೊ ಮುಂದಿನ ಕ್ವಶನ್ ಏನ್ ಕೇಳಿದಾರೆ ನೋಡಿ, ಡೆಲ್ಲಿ ಸುಲ್ತಾನ್ ಸಂಬಂಧಪಟ್ಟಂಗಿದು 2013ರಲ್ಲಿ ಕೇಳಿದ್ದಾರೆ. ಅಮೀರ್ ಖುಸ್ರೋ, ಹಸನ್ ನಿಜಾಮಿ, ಉತ್ಬಿ ಮತ್ತೆ ಜಿಯಾವುದ್ದೀನ್ ಬರ್ಣಿ ಬಗ್ಗೆ ಕೇಳಿದ್ದಾರೆ.
ಅದು ಅಮೀರ್ ಖುಸ್ರೋ ಮಿತುಹುಲ್ ಫುತಾ ಅಂತ ಹೇಳಿ. ಅಮೀರ್ ಖುಸ್ರೋ ಫುಲ್ ವಿಡಿಯೋ ನಿಮ್ಗೆ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಇದೆ, ದಯವಿಟ್ಟು ನೋಡ್ಕೊಳ್ಳಿ. ಹಸನ್ ನಿಜಾಮಿ ಬರ್ತಾನೆ, ತಾಜುಲ್ ಮಾಸಿರ್ ಅಂತ, ಕುತುಬುದ್ದೀನ್ ಐಬಕ್ ಕಾಲಕ್ಕೆ ಬಂದವರು ಇವರು. ಉತ್ಬಿ ಅಂತ ಬಂದ್ರೆ ತಾರಿಕ್ ಇ ಯಾಮಿನಿ ಅಂತ. ಜಿಯಾವುದ್ದೀನ್ ಬರ್ಣಿ ಬರೆದದ್ದು ತಾರಿಕ್ ಫಿರೋಜ್ ಶಾಹಿ ಅನ್ನುವಂಥ ಕೃತಿ. ಇವು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ದೆಹಲಿ ಸುಲ್ತಾನರ ಕಾಲದಲ್ಲಿ ಸಾಹಿತ್ಯಕ್ಕೆ ಬಳ್ತವೆ. ನಾವು ಸಾಹಿತ್ಯದಲ್ಲಿ ನಿಮ್ಗೆ ಅಮೀರ್ ಖುಸ್ರೋ ಬಗ್ಗೆ ಹೇಳೋದಾದ್ರೆ ಮಿತಾ ಉಲ್ ಫುತೋ ಅಂತೇಳಿ ಇಂಗ್ಲಿಷ್ ಅಲ್ಲಿ ಕೀ ಟು ದ ವಿಕ್ಟರೀಸ್ ಅಂತ ಬರೀತಾರೆ. ಹಸನ್ ನಿಜಾಮಿ ತಾಜುಲ್ ಮಾಸಿರ್ ಬರೆದಿರ್ತಕ್ಕಂಥ ಕ್ರೌನ್ ಆಫ್ ಗ್ಲೋರಿಯಲ್ ಡೀಡ್ಸ್ ಅಂತ. ನೋಡಿ, ದೆಹಲಿ ಸುಲ್ತಾನರ ಕಾಲದಲ್ಲಿ ರಚನೆಯಾದಂತ ಮೊಟ್ಟ ಮೊದಲ ಪರ್ಷಿಯನ್ ಕೃತಿ ಯಾವುದು ಅಂತ ಕೇಳ್ತಾರೆ. ಮೊಟ್ಟ ಮೊದಲ ಪರ್ಷಿಯನ್ ಯಾವ ಕೃತಿ ಯಾವುದು ಅಂದ್ರೆ ತಾಜುಲ್ ಮಾಸಿರ್. ಇದು 1191ರಿಂದ 92ರಿಂದ 1228ರವರೆಗೆ ಆಳದಂತ ದೆಹಲಿ ಸುಲ್ತಾನರ ಕ್ರೌನ್ ಆಫ್ ಗ್ಲೋರಿಯಲ್ ಡೀಡ್ಸ್ ಅಂತ ಏನ್ ಕರಿತೀವಲ್ಲ, ಕುತುಬುದ್ದೀನ್ ಐಬಕ್ ನಿಂದ ಇಲ್ತಮಶ್ ವರ್ಗೂ ಕೂಡ ಇದು ಎಕ್ಸ್ಪ್ಲೈನ್ ಮಾಡುತ್ತೆ. ಓಕೆ, ಅದು ಹಸನ್ ನಿಜಾಮಿ. ಉತ್ಬಿ ಬಂದ್ರೆ ತಾರಿಕಿ ಯಾಮಿನಿ ಅನ್ನುವಂತಹದ್ದು. ಇದು ಗಜ್ನಿಯಲ್ಲಿ ದೊರೆ ಸಬಕ್ತಗೀನ್ ಏನ್ ಅಧಿಕಾರಕ್ಕೆ ತಂದ ಗಜ್ನಿ ಆಡಳಿತದಲ್ಲಿ, ಅಲ್ಲಿಂದ ಮೊಹಮ್ಮದ್ ಗಜ್ನಿವರೆಗೂ ಕೂಡ ಅಲಪ್ತಗೀನ್, ಸಬಕ್ತಗೀನ್, ಮೊಹಮ್ಮದ್ ಗಜ್ನಿ, ಇವ್ರು 3 ಜನ, ಸಬಕ್ತಗೀನ್, ಅಲಪ್ತಗೀನ್, ಮೊಹಮ್ಮದ್ ಗಜ್ನಿವರೆಗೆ ಆಳದಂತ ವಿವರಗಳನ್ನ ತಾರಿಕ್ ಇ ಯಾಮಿನಿ ಕೃತಿ ಇಲ್ಲಿ ನಮ್ಗೆ ಎಕ್ಸ್ಪ್ಲೈನ್ ಮಾಡುತ್ತೆ. ಮತ್ತೆ ಮೊಹಮ್ಮದ್ ಗಜ್ನಿ ಏನ್ ಭಾರತದ ಮೇಲೆ ದಂಡಯಾತ್ರೆ ಮಾಡಿದ್ರ ಅದರ ಪೂರ್ತಿ ವಿವರಣೆಗಳನ್ನು ಒಳಗೊಂಡ ಕೃತಿ ಯಾವುದು ಅಂದ್ರೆ ತಾರಿಕ್ ಇ ಯಾಮಿನಿ ಅಂತ. ಹಂಗಾಗಿ ಈತ ಮೊಹಮ್ಮದ್ ಗಜ್ನಿಗೆ ಒಬ್ಬ ಕಾರ್ಯದರ್ಶಿಯಾಗಿ ಸೇವೆಯನ್ನ ಸಲ್ಲಿಸ್ತವನು ಉತ್ಬಿ. ಇದನ್ನ ನಿಮ್ಗೆ ಇನ್ನೂ ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಳಿ. ಇದನ್ನ ಜೇಮ್ಸ್ ರೆನಾಲ್ಟ್ ಅಂತೇಳಿ 1858ರಲ್ಲಿ ಈ ಪರ್ಷಿಯನ್ ಭಾಷೆಯಿಂದ ಈ ಕೃತಿಯನ್ನ ಇಂಗ್ಲಿಷ್ಗೆ ಭಾಷಾಂತರ ಮಾಡಿದ್ರಿಂದನೇ ನಮ್ಗೆ ಇತಿಹಾಸ ರಚನೆಗೆ ಬಹಳ ಇಂಪಾರ್ಟೆಂಟ್ ಆಗಿ ಮೊಹಮ್ಮದ್ ಗಜ್ನಿ ವಿವರಗಳನ್ನು ಇಂಪಾರ್ಟೆಂಟ್ ಆಗಿ ತಿಳ್ಕೊಳಕ್ ನಮ್ಗೆ ಸಾಧ್ಯ ಆಗಿದ್ದು. ಉತ್ಬಿ ಏನ್ ಹೇಳೋದಕ್ ಟ್ರೈ ಮಾಡಿದ್ದ ಅದರಲ್ಲಿ ಅನ್ನೋದು ಜೇಮ್ಸ್ ರೆನಾಲ್ಟ್ 1858ರಲ್ಲಿ ಪರ್ಷಿಯನ್ ಭಾಷೆಯಿಂದ ಈ ಕೃತಿಯನ್ನ ಇಂಗ್ಲಿಷ್ಗೆ ಭಾಷಾಂತರ ಮಾಡಿರೋದು. ನೆಕ್ಸ್ಟ್ ಜಿಯಾವುದ್ದೀನ್ ಬರ್ಣಿ ಬರ್ತಾನೆ. ಜಿಯಾವುದ್ದೀನ್ ಬರ್ಣಿದು ಇಂಪಾರ್ಟೆಂಟ್ ಕೃತಿ ತಾರಿಕ್ ಇ ಫಿರೋಜ್ ಶಾಹಿ ಅಂತ, ಹಿಸ್ಟ್ರಿ ಆಫ್ ಫಿರೋಜ್ ಶಾ ಬಗ್ಗೆ. ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಫತ್ವಾ ಇ ಜಹಾಂದಾರಿ ಕೃತಿ ಇದೆ, ಅದು ಜವಾಬಿತ್ ಬಗ್ಗೆ ಹೇಳಿದೆ. ಸಲ್ವತ್ ಇ ಕಬೀರ್, ತಾರಿಕ್ ಇ ಬರ್ಮಾಕಿ, ಫತ್ವಾ ಇ ದಿಂಡಾರಿ, ಮತ್ತೆ ಹಜರತ್ ನಾಮ, ಇನಾಯಿತ್ ನಾಮ, ಇಲಾಯಿ, ಮಸಿರ್ ಇ ಸಾದತ್, ಲುಬುತ ತಾರಿಕ್ ಇ ಮಾಸಿರ್ ಸಾದತ್ ಅಂತ. ಜಿಯಾವುದ್ದೀನ್ ಬರ್ಣಿ ಬಗ್ಗೆ ನಮ್ಗೆ ಯಾವಾಗ್ಲೂ ಇದು ಒಂದೇ ಕೃತಿ ಕೇಳಿ 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 ನಿಮ್ಗೆ ರೂಢಿ ಮಾಡ್ಬಿಟ್ಟಿದ್ದಾರೆ, ತಾರಿಕ್ ಇ ಫಿರೋಜ್ ಶಾಹಿ ಅಂತ. ನೆನ್ಪಿಟ್ಕೊಳ್ಳಿ, ಜಿಯಾವುದ್ದೀನ್ ಬರ್ಣಿ ಅದು ಒಂದೇ ಬರೆದದ್ದಲ್ಲ. ಫತ್ವಾ ಇ ಜಹಾಂದಾರಿ ನೆನ್ಪಿಟ್ಕೊಳ್ಳಿ, ಸ್ಟಾರ್ ಆಗಿ ಕೇಳ್ತಾ ಇದ್ದೀನಿ. ನೆಕ್ಸ್ಟ್ ಕೇಳಿದ್ರೆ ಇದನ್ನೇ ಕೇಳೋದು. ಇಲ್ಲ ಹಜರತ್ ನಾಮ ಬಗ್ಗೆನೂ ಕೂಡ ಕೇಳ್ತಾರೆ, ಇದು ಕೂಡ ಇಂಪಾರ್ಟೆಂಟ್. ಬಹಳ ಸರಿ ನಮ್ಗೆ ಬೇರೆ ಪರೀಕ್ಷೆಗಳಲ್ಲಿ ಬಂದಿದೆ. ಆಮೇಲೆ ಈ ಲುಬುತತ್ ಇ ತಾರಿಕ್ ಮಾಸಿರ್ ಸಾದತ್ ಅಂತ ಇವೆಲ್ಲ ಇನ್ನು ಬರಲ್ಲ ನಮ್ಗೆ. ತಾರಿಕ್ ಇ ಬರ್ಮಾಕಿ, ಫತ್ವಾ ಇ ದಿಂಡಾರಿ, ಇವೆಲ್ಲ ಅವನೇ ಬರೆದಂತ, ಜಿಯಾವುದ್ದೀನ್ ಬರ್ಣಿ ಬರೆದಂತ ಕೃತಿಗಳೇ. ಆದ್ರೆ ಇಂಪಾರ್ಟೆಂಟು ತಾರಿಕ್ ಇ ಫಿರೋಜ್ ಶಾಹಿ, ಫತ್ವಾ ಇ ಜಹಾಂದಾರಿ, ಅದಾದ್ಮೇಲೆ ಹಜರತ್ ನಾಮ ಕೂಡ ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗತ್ತೆ. ಸೊ ನೆಕ್ಸ್ಟ್ ಬಂದ್ರೆ ನಮ್ಗೆ ಅಲ್ಬೆರೂನಿ ಬಗ್ಗೆ ಪ್ರಶ್ನೆ ಕೇಳಿದ ನೋಡಿ. ಅಲ್ಬೆರೂಯ ಕಾನೂನ್ ಇ ಮಸೂದಿ ಎಂಬ ಪುಸ್ತಕ ಯಾವುದು ಕುರಿತದ್ದಾಗಿದೆ ಅಂತ. ಅಲ್ಬೆರೂನಿಯ ಕಾನೂನ್ ಇ ಮಸೀದಿ ಅಥವಾ ಖುನಾನ್ ಇ ಮಸೀದಿ ಅಂತ ಕೂಡ ಕರಿತೀವಿ. ಅದು ಆಕ್ಚುಲಿ ಅದು ಹಿಂಗೆ ಇರೋದು, ಟ್ರಾನ್ಸ್ಲೇಟಿಂಗ್ ಆಗ್ಬಿಡುತ್ತೆ. ಖಗೋಳ ವಿಜ್ಞಾನದ ಬಗ್ಗೆ ಎಕ್ಸ್ಪ್ಲೈನ್ ಮಾಡುತ್ತೆ ಅಂತ 2014ರಲ್ಲಿ ಕೇಳಿರೋದು ನೋಡಿ. ತಹೀದ್ ನಿಹಾಯತ್ ಅಲ್ ಅಮಾಕಿನ್ ಲಿ ತಹೀದ್ ಮಸಾಹಿತ್ ಮಲ್ ಮಸಾಕಿನ್ ಅಂತ. ಇದಿಷ್ಟು ಕೂಡ ಇಂಪಾರ್ಟೆಂಟ್ ಆಗಿರೋ ಹೆಸರದು. ತಹೀದ್ ನಿಹಾಯತ್ ಅಲ್ ಅಮಾಕಿನ್ ಲಿ ತಹೀದ್ ಮಸಾಫತ್ ಅಲ್ ಮಸಾಕಿನ್ ಅಂತ. ಇದು ಗಣಿತ ಕೃತಿ, ಇದು ಆ ಕಾಲಕ್ಕೆ ರಚನೆ ಆಗಿರೋದು. ಅಲ್ಬೆರೂನಿದು ಗಣಿತ ಕೃತಿ ಯಾವುದು ಅಂತ ಕೇಳಬಹುದು ನಿಮ್ಗೆ. ಅಲ್ಬೆರೂನಿ ಬರೆದಂತ ಗಣಿತ ಕೃತಿ ಇದು. ಅದಕ್ಕೆ ಅರ್ಧ ಹೆಸರು ನಿಮ್ಗೆ ಕೊಡ್ತಾರೆ, ತಹೀದ್ ನಿಹಾಯತ್ ಅಲ್ ಅಮಾಕಿನ್ ಅಂತ ಕೊಡ್ತಾರೆ. ಇಷ್ಟೇ ಕೊಡೋದವ್ರು, ತಹೀದ್ ನಿಹಾಯತ್ ಅಲ್ ಅಮಾಕಿನ್. ಇದು ಏನ್ ಹೇಳುತ್ತೆ ಅಂತಂದ್ರೆ, ಮೊಟ್ಟ ಮೊದಲ ದೆಹಲಿ ಸುಲ್ತಾನರ ಕಾಲದಲ್ಲಿ ರಚನೆಯಾದಂತ ಒಂದು ಗಣಿತ ಭೌಗೋಳಿಕ ಕೃತಿ ಅಂತ ಕರಿತೀವಿ. ಅಂದ್ರೆ ಅಕ್ಷಾಂಶಗಳು ಮತ್ತು ರೇಖಾಂಶಗಳ ಬಗ್ಗೆ ಇವನು ಎಕ್ಸ್ಪ್ಲೈನ್ ಮಾಡಿದ್ದ. ಯಾಕೆ ಎಕ್ಸ್ಪ್ಲೈನ್ ಮಾಡಿದ್ದ ಅಂತಂದ್ರೆ, ನೀವು ಯಾವ ಕಡೆ ಮರಳುಗಾಡಲ್ಲಿದ್ರು ಹೆಂಗೆ ನೀವು ಮೆಕ್ಕಾಕ್ ಬರಬೇಕು ಅನ್ನೋದನ್ನ ಆತ ಒಂದು ಮ್ಯಾಪ್ ಅನ್ನ ರಚನೆ ಮಾಡಿದ್ದ. ಹಂಗಾಗಿ ಅಲ್ಬೆರೂನಿಯ ಈ ಮ್ಯಾಪೇ ಅವಾಗಿನ ಕಾಲಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಆಗಿ ಅವತ್ತಿನ ಯಾತ್ರಾರ್ಥಿಗಳಿಗೆ ಒಂದು ದಿಕ್ಕನ್ನ ಸೂಚನೆ ಮಾಡ್ತಕ್ಕಂತ ಒಂದು
ಪುಸ್ತಕ ಆಗಿತ್ತದು ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಇಸ್ತಿ ಅಲ್ ಉಹಾಜ್ ಅಂತ ಬರುತ್ತೆ. ಅಲ್ ಮೊಮಿನಾ ಶಿ ಶಫಾತ್ ಅಲ್ ಅಸ್ತುರ್ಲಾಬ್ ಅಂತ ಈ ಕೃತಿನೂ ಕೂಡ ರಚನೆ ಮಾಡಿದ್ದಾನೆ. ಇದರಲ್ಲಿ ಅವನು ಎಕ್ಸ್ಪ್ಲೈನ್ ಮಾಡಿರೋದು ಭೂಮಿಯ ಚಲನೆ ಬಗ್ಗೆ ವಿವರಿಸುವಂತಹ ಅಲ್ಬೆರೂನಿಯ ಕೃತಿ ಯಾವುದು ಅಂತ ಕೇಳ್ತಾರೆ. ಕೇಳೋದು ಎಕ್ಸಾಮಿಗೆ ಇದಿಷ್ಟೇ ಅವರು. ಇಸ್ತಿ ಅಲ್ ಅಬ್ ಅಲ್ ಉಹೂಜ್ ಉಹೂಜ್ ಅಂತ ಕೇಳ್ಬೋದು. ಇಸ್ತಿ ಅಲ್ ಅಬ್ ಉಹೂಜ್ ಅಂತ ಕೇಳ್ಬೋದು. ನೆನ್ಪಿಟ್ಗಳಿದನ್ನ ಯಾಕೆಂತಂದ್ರೆ ಕಷ್ಟ ನೆನ್ಪಿಟ್ಕೊಳ್ಳೋದು, ಆದ್ರೂ ಅನಿವಾರ್ಯ ನೀವು ಇದನ್ನ ನೆನ್ಪಿಟ್ಕೊಳ್ಬೇಕು. ಆದ್ರೂ ಅರ್ಧ ಬರ್ಧದಲ್ಲಿ ನಿಮ್ಗೆ ನೆನ್ಪಿಟ್ಕೊಳಕ್ಕೆ ಆಗದೆ ಇದ್ರು ಒಂದ್ ಸ್ವಲ್ಪನಾರು ನೀವು ಟ್ರೈ ಮಾಡ್ಬೇಕಷ್ಟೇ. ಇಸ್ತಿ ಅಸ್ತಿ ಹೆಂಗೋ ನೆನ್ಪಿಟ್ಕೊಳ್ಳಿ. ಇಸ್ತಿ ಅಬ್ ಅಲ್ ಉಜುಹು ಉಜುಹು ಅಂತಂದ್ರೆ ಅದು ಭೂಮಿ ಚಲನೆ ಬಗ್ಗೆ ವಿವರಣೆ ಮಾಡಿರುವಂತ ಕೃತಿ. ಕಿತಾಬ್ ಅಲ್ ಶೈಧಾನ ಅಂತ ಬರುತ್ತೆ. ಇದು ಒಂದು ಔಷಧಿ ಶಾಸ್ತ್ರದ ಬಗ್ಗೆ ಬರೆದಿರ್ತಕ್ಕಂಥ ಕೃತಿ ಇದು. ಆಮೇಲೆ ಇಫ್ರಾದ್ ಅಲ್ ಮಖಾಲ್ಫಿ ಅಮ್ರಾ ಅಲ್ ಇಲಾಲ್ ಅಂತ ಬರುತ್ತೆ. ಗ್ರಹಣಗಳ ಬಗ್ಗೆ ವಿವರಣೆ ಮಾಡಿದಂತ ಕೃತಿ. ಹಂಗಾಗಿ ಅಲ್ಬೆರೂನಿಯನ್ನ ನೀವು ಬರೀ ಯಾವುದೋ ಒಂದು ವಿಚಾರಕ್ಕಷ್ಟೇ ಯೋಚನೆ ಮಾಡಬೇಡಿ. ದಯವಿಟ್ಟು ಇವನ ಅಷ್ಟು ಕೃತಿಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಅಲ್ಬೆರೂನಿ ಖಗೋಳ ವಿಜ್ಞಾನಕ್ಕೆ ಬರೆದು ಕಾನೂನಿ ಮಸೂದಿ ಅಂತ ಇನ್ನೂ ಉದ್ದ ಇದೆ ಅದು, ಬಟ್ ಇಷ್ಟೇ ಕೊಟ್ಟಿದ್ದಾರೆ ನಿಮ್ಗೆ. ಇದರ ಆಧಾರದ ಮೇಲೆ ನಾನು ನಿಮ್ಗೆ ಹೇಳ್ತಾ ಇರೋದು. ತಹೀದ್ ನಿಹಾಯತ್ ಅಲ್ ಅಮಾಕಿನ್ ಅಂತ ಕೊಡ್ಬೋದು, ಅಥವಾ ಇಸ್ತಿ ಅಬ್ ಹಲ್ ಉಜುಹಾ ಅಂತ ಕೊಡ್ಬೋದು, ಅಥವಾ ಕಿತಾಬ್ ಅಲ್ ಶೈಧಾನ್ ಅಂತ ಕೊಡ್ಬೋದು. ನೋಡಿ, ಶೈಧಾನ್ ನೆನ್ಪಿಟ್ಕೊಳ್ಳಿ. ಆಮೇಲೆ ಇಫ್ರಾದ್ ಅಲ್ ಮಖಾಲ್ ಫ್ರೀ ಅಮ್ರಾ ಅಂತ ಕೂಡ ಕೇಳ್ಬೋದು. ಇದು ಗ್ರಹಣಗಳ ಬಗ್ಗೆ ಕೊಡ್ತಂತ ಪುಸ್ತಕ. ಇವೆಲ್ಲ ಅಲ್ಬೆರೂನಿ ಬರೆದಂತ ಇಂಪಾರ್ಟೆಂಟ್ ಕೃತಿಗಳಿವು. ನೆಕ್ಸ್ಟ್ ಬರೋಣ. ದೆಹಲಿ ಸುಲ್ತಾನ್ರ 8 ಸುಲ್ತಾನ್ರಗಳಿಗೆ ಸಾಕ್ಷಿಯಾದವನು ಯಾರು ಅಂತ. ಅಮೀರ್ ಖುಸ್ರೋ ಬಗ್ಗೆ ನಿಮ್ಗೆ ಆಲ್ರೆಡಿ ವಿಡಿಯೋ ಇದೆ, ನೋಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬರೋಣ. ಈ ಕೆಳಗಿನ ದೆಹಲಿ ಸುಲ್ತಾನ್ರಲ್ಲಿ ಯಾರು ಹಿಂದೂ ಮಾತೆಯರಿಗೆ ಜನಿಸಿದವರು ಅಂತ ಕೇಳೋಣ 2014ರಲ್ಲಿ. ಓಕೆ, ಅದರಲ್ಲಿ ಹಿಂದೂ ಮಾತೆಯರಿಗೆ ಜನಿಸಿದವರು ಅಂತ ಬಂದ್ರೆ ನಾಸಿರುದ್ದೀನ್ ಖುಸ್ರು ಒಬ್ಬ ಬರ್ತಾನೆ. ಅದಾದ್ಮೇಲೆ ಗಿಯಾಸುದ್ದೀನ್ ತುಘಲಕ್ ಕೂಡ ಬರ್ತಾನೆ. ಅದಾದ್ಮೇಲೆ ನಮ್ಗೆ ಇಂಪಾರ್ಟೆಂಟ್ ಆಗಿ ಬರೋದು ಸಿಕಂದರ್ ಲೂದಿ ಬರ್ತಾನೆ. ಈ 3 ಜನರು ರಜಪೂತ ರಾಣಿಯರಿಗೆ ಜನಿಸಿದಂತವ್ರು ಇವರು. ಹಂಗಾಗಿ ಹಿಂದೂ ಮಾತೆಯರಿಗೆ ಜನಿಸಿದವರು ಅಂದ್ರೆ ಇವರು 3 ಜನರ ಹೆಸರನ್ನ ಇಲ್ಲಿ ನಮ್ಗೆ ಹೇಳಲಾಗತ್ತೆ. ಓಕೆ, ಅದು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗತ್ತೆ. ಸೊ ನೆಕ್ಸ್ಟ್ ಬಂದ್ರೆ ನಮ್ಗೆ ಫಿರೋಜ್ ಶಾ ತುಘಲಕ್ ಬಗ್ಗೆ ಕೇಳಿದಾರೆ ನೋಡಿ. ಫಿರೋಜ್ ಶಾ ತುಘಲಕ್ ಸ್ಥಾಪಿಸಿದ 2 ಪ್ರಮುಖ ನಗರಗಳು ಯಾವುದು ಅಂತ. ಓಕೆ, ಫತೇಬಾದು, ಜೌನ್ಪುರ, ದೆಹಲಿ, ಆಗ್ರಾ ನಿಮ್ಗೆ ಹೇಳಿದೆ ನಾನು, ಹೌದಾ? ಯಾರೋ ಈ ಹಿಂದೆನೆ ಲೂದಿ ಡೈನೆಸ್ಟಿಯಲ್ಲಿ ಸ್ಥಾಪನೆ ಆಗಿದ್ದದ್ದು ಸಿಕಂದರ್ ಲೂದಿಯಿಂದ. ದೆಹಲಿ ಒಂದು ನಿಮ್ಗ ತೋಮಾರ್ ಕಾಲದಲ್ಲೇ ರಚನೆ ಆಗಿದೆ, ರಜಪೂತ್ರ ಕಾಲದ್ದು. 2 ಬರೋದು ಫತೇಬಾದ್ ಮತ್ತೆ ಜೌನ್ಪುರ ಅಂತ. ಓಕೆ, ಫತೇಬಾದ್ ಅನ್ನ ಹೊಸ ರಾಜಧಾನಿಯಾಗಿ ಆತ ನಿರ್ಮಾಣ ಮಾಡಿದ್ದ, ಯಾರು? ಫಿರೋಜ್ ಶಾ ತುಘಲಕ್. ಜೌನ್ಪುರವನ್ನ ಕಟ್ಟಿದ್ದು ಮೊಹಮ್ಮದ್ ಬಿನ್ ತುಘಲಕ್ನ ನೆನಪಿಗೆ. ಈತ ಕಟ್ಟಿಸಿದಂತ ಜುನಾ ಖಾನ್ನ ನೆನಪಿಗಾಗಿ ಫಿರೋಜ್ ಶಾ ತುಘಲಕ್ ಕಟ್ಟಿದ್ದು ಜೌನ್ಪುರ ಅಂತ ಹೇಳಿ. ಅಲ್ಲಿಗೆ ಹಿಸ್ಸಾರ್ ಇ ಫಿರೋಜ್ ಅಂತ ಕಟ್ತಾನೆ. ಫತೇಬಾದ್ ಅನ್ನು ಕಟ್ಟಿದ್ದು ಅವನ ಮಗ ಫತೇ ಖಾನ್ ನೆನಪಿಗೆ ಕಟ್ಟಿದ್ದು. ಫಿರೋಜ್ಪುರ ಇವತ್ತಿನ ಪಂಜಾಬ್ ನಗರ. ಫಿರೋಜ್ ಶಾ ಕೋಟ್ಲಾ ಇವತ್ತು ದೆಹಲಿಯಲ್ಲಿ ಇರ್ತಕ್ಕಂಥ ಕ್ರಿಕೆಟ್ ಸ್ಟೇಡಿಯಂನ ಆ ಕೋಟೆ ಭಾಗ, ಅದು ಫಿರೋಜ್ ಶಾ ಕೋಟ್ಲಾ. ಇದು ಯಾರು? ಫಿರೋಜ್ ಶಾ ತುಘಲಕ್ ನಿರ್ಮಾಣ ಮಾಡಿದ್ದು. ಒಂದು ಫತೇಬಾದ್, ಇನ್ನೊಂದು ಜೌನ್ಪುರ, ಮತ್ತೊಂದು ಹಿಸ್ಸಾರು, ಮತ್ತೊಂದು ಫತೇಬಾದ್, ಆಮೇಲೆ ಫಿರೋಜ್ಪುರ, ಫಿರೋಜ್ ಶಾ ಕೋಟ್ಲಾ. ಇವೆಲ್ಲ ಫಿರೋಜ್ ಶಾ ತುಘಲಕ್ ನಿರ್ಮಾಣ ಮಾಡದಂಥದ್ದು. ನೆಕ್ಸ್ಟ್ ಬರೋಣ. ದಿವಾನಿ ಆರ್ಜ್ ಅಥವಾ ಸೈನ್ಯ ಇಲಾಖೆಯನ್ನ ಸ್ಥಾಪನೆ ಮಾಡಿದವರು ಯಾರು? ದಿವಾನಿ ಆರ್ಜ್ ಅನ್ನ ಮಾಡಿದವನು ಬಲ್ಬನ್. ಓಕೆ, ದಿವಾನ್ ಅಂತಂದ್ರೆ ಆರಿಜ್, ದಿವಾನಿ ಆರಿಜ್ ಅಂದ್ರೆ ಸೈನ್ಯ ಇಲಾಖೆ. ಅದರ ಮುಖ್ಯಸ್ಥನನ್ನ ಆರಿಜ್ ಇ ಮಮಾಲಿಕ್ ಅಂತ ಕೂಡ ಕರೀತಾ ಇದ್ರು. ಆರಿಜ್ ಇ ಮಮಾಲಿಕ್ ಅಂತ. ಇದೇ ಸೈನ್ಯಕ್ಕೆ ಸಂಬಂಧಪಟ್ಟಂಗೆ ದಿವಾನಿ ವಿಜಾರತ್ ಅಂತ ಬರ್ತಾನೆ, ಇದರ ವಜೀರ್ ಅದರ ನೇಮಕ ಆಗಿದ್ದ. ಇವನ ನೇತೃತ್ವದಲ್ಲೇ ಎಲ್ಲಾ ಹಂತದಲ್ಲೂ ಕಂದಾಯ ಇಲಾಖೆಯನ್ನು ಕೂಡ ಮೇಂಟೈನ್ ಮಾಡ್ತಾ ಇದ್ರು. ದಿವಾನಿ ಇನ್ಶಾ ಅಂತ ಬರ್ತಾನೆ. ಇನ್ಶಾ ಅಂದ್ರೆ ದಬೀರಿ ಇನ್ಶಾ, ಇದರ ನೇತೃತ್ವದಲ್ಲೇ ಪತ್ರ ವ್ಯವಹಾರವನ್ನ ನೋಡ್ಕೊಳ್ತಿದ್ದಂತಹ ಒಂದು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿಯೂ ಕೂಡ ಕೆಲಸ ಮಾಡಬೇಕಾಗಿತ್ತು. ದಿವಾನಿ ರಿಸಾಲತ್ ಅಂತ ಬರುತ್ತೆ. ಇಲ್ಲಿ ನ್ಯಾಯದ ಖಾಜಿ ನೇತೃತ್ವದ ಜೊತೆಗೂ ಕೂಡ ಧಾರ್ಮಿಕ ಇಲಾಖೆಯನ್ನ ಮೇಂಟೈನ್ ಮಾಡೋದು ದಿವಾನಿ ರಿಸಾಲತ್. ದಿವಾನಿ ಬಂದಗಾನ್ ಇದು ಸೈನ್ಯವನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಮಾಡಿದ್ದು. ಹಂಗಾಗಿ ಸೈನ್ಯ ಇಲಾಖೆಗೆ ಸಂಬಂಧಪಟ್ಟಂಗೆ ದಿವಾನ್ ಇ ಆರ್ಜ್ ಮತ್ತೆ ಅದರಲ್ಲಿ
ದಿವಾನ್ ಇ ಬಂದಗಾನ್ ಅಂತ ಕೂಡ ಬರುತ್ತೆ. ದಿವಾನ್ ಇ ವಿಜಾರತ್ ಬರೋದು ವಜೀರ್ ನೇತೃತ್ವದಲ್ಲಿರುವಂತ ಕಂದಾಯ ಇಲಾಖೆ. ದಿವಾನ್ ಇ ಇನ್ಶಾ ಬರೋದು ದಬೀರ್ ಇ ಇನ್ಶಾ ನೇತೃತ್ವದ ಒಂದು ಪತ್ರ ವ್ಯವಹಾರ ಇಲಾಖೆ. ದಿವಾನ್ ಇ ರಿಸಾಲತ್ ಅಂತ ಬರೋದು ಖಾಜಿ ನೇತೃತ್ವದ ಒಂದು ಇಲಾಖೆ. ಇದು ಧರ್ಮಕ್ಕಾಗಿ ಸಂಬಂಧಪಟ್ಟದ್ದು, ನ್ಯಾಯ ನೀತಿ ನಿರ್ಣಯಗಳಿಗಾಗಿ ಶರಿಯತ್ ಇಂಪ್ಲಿಮೆಂಟಿಂಗ್ ಬರ್ತಾ ಇತ್ತು. ಸೊ ನೆಕ್ಸ್ಟ್ ಬಂದ್ರೆ ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳು ನೋಡಿ. ವಕೀಲ್ ಇ ಮುತಾಲಕ್, ದಿವಾನ್ ಇ ಆಲಾ, ಮೀರ್ ಬಕ್ಷಿ, ಸದರ್ ಇ ಸುದುರ್ 2017ರಲ್ಲಿ ಕೇಳಿರ್ತಕ್ಕಂಥದ್ದು. ಓಕೆ, ಸೊ ಅಲ್ಲಿಗೆ ನಿಮ್ಗೆ ಇಂಪಾರ್ಟೆಂಟ್ ಆಗಿ ಬರುತ್ತೆ. ವಕೀಲ್ ಇಲ್ಲಿ ಇಂಪಾರ್ಟೆಂಟ್, ಪ್ರಧಾನ ಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದ. ಸೊ ದಿವಾನಿ ಆಲಾ ಅಂತ ಬರುತ್ತೆ. ಆಲಾ ಮೀನ್ಸ್ ಹಣಕಾಸು ಮಂತ್ರಿಯಾಗಿ ಇಲ್ಲಿ ಕಾರ್ಯವನ್ನ ಮಾಡಬೇಕಾಗಿತ್ತು. ಮೀರ್ ಬಕ್ಷಿ ಬರ್ತಾನೆ, ಈತ ನಿಮ್ಗೆ ಸೈನ್ಯದ ಉಸ್ತುವಾರಿಯನ್ನ ನೋಡ್ಕೊಳ್ಬೇಕಾಗಿತ್ತು. ಸದರ್ ಉ ಸದರ್, ಇದು ಧರ್ಮವನ್ನ ನೋಡ್ಕೊಳ್ತಾ ಇದ್ದಂತ ಇಲಾಖೆಗಳು. ಇದ್ರ ಬಗ್ಗೆ ನಿಮ್ಗೆ ಇಂಪಾರ್ಟೆಂಟ್ ಆಗಿ ಅಲ್ಲಿ ಮುಂದೆ ಹೇಳ್ತೀನಿ. ನೆಕ್ಸ್ಟ್ ಬರೋಣ. ಈ ಕೆಳಗಿನ ಯಾರು ಚಂಗೀಸ್ ಖಾನ್ ನ ಮೊಮ್ಮಗ ಅಂತಿದೆ, ಹುಲುಕ್ ಖಾನ್ ಕೂಡ ಬರ್ತಾನೆ. ನೆಕ್ಸ್ಟ್ ಬರೋಣ ಮುಂದಿನ ಪ್ರಶ್ನೆಗೆ. ನೋಡಿ, 2018ರಲ್ಲಿ ಕೇಳಿದ್ದಾರೆ, ದೆಹಲಿ ಸುಲ್ತಾನರ ಕಾಲದ ನ್ಯಾಯಾಂಗ ವ್ಯವಸ್ಥೆ ಅಷ್ಟೇನು ಕ್ಲಿಷ್ಟಕರವಾಗಿರಲಿಲ್ಲ ಅಂತಿದೆ. ಇದು ಅಷ್ಟೊಂದು ಸ್ಟ್ರಿಕ್ಟ್ ಇಲ್ಲ, ಯಾಕಂದ್ರೆ ಶರಿಯತ್ತಲ್ಲಿ ಏನ್ ಹೇಳಿತ್ತು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರು ಬಿಟ್ರೆ ಅದಕ್ಕಿಂತ ಏನು ವಿಶೇಷವಾಗಿರ್ಲಿಲ್ಲ ಅಂತ. ಧಾರ್ಮಿಕ ವಿಷಯಗಳು, ನಾಗರಿಕ ಮತ್ತು ಕ್ರಿಮಿನಲ್ ವಿಷಯಗಳಿಂದ ಪ್ರತ್ಯೇಕ ಮಾಡಲ್ಪಟ್ಟಿತ್ತು. ಇದು ಕೂಡ ಸರಿಯಾದ ವಿವರಣೆ. ಹಾಗಾಗಿ ಇದು ನಿಮ್ಗೆ ಸರಿಯಾದ ವಿವರಣೆ ಆಗುತ್ತೆ. ನೋಡಿ, ನ್ಯಾಯಾಂಗದ ವಿವರ ಬಗ್ಗೆ ಇವ್ರಿಗೆ ಕಂಪ್ಲೀಟ್ ನಿಮ್ಗೆ ಡಿಟೇಲ್ ಆಗಿ ಒಂಚೂರು ಹೇಳಬೇಕು ಅಂತಂದ್ರೆ, ದೆಹಲಿ ಕಾಲದ ನ್ಯಾಯಾಂಗ ವ್ಯವಸ್ಥೆಯು ಕಂಪ್ಲೀಟ್ ಆಗಿ ಶರಿಯತ್ ಕಾನೂನನ್ನ ಆಧರಿಸಿ ಮಾಡ್ತಾ ಇದ್ರು. ಇಲ್ಲಿ ಜವಾಬಿತ್ ಅನ್ನುವಂತ ಪದ್ಧತಿ ಅಲಾವುದ್ದೀನ್ ಖಿಲ್ಜಿ ಜಾರಿಗೆ ತಂದಿದ್ದ. ಏನ್ ಜವಾಬಿತ್ ಅಂತಂತಂದ್ರೆ, ಈ ಧಾರ್ಮಿಕ ಇಲಾಖೆಯ ಮುಖ್ಯಸ್ಥ ಹಸ್ತಕ್ಷೇಪ ಮಾಡಂಗಿರ್ಲಿಲ್ಲ. ಹಂಗೆ ಅಲಾವುದ್ದೀನ್ ಖಿಲ್ಜಿ ಧಾರ್ಮಿಕ ವ್ಯಾಪ್ತಿಗೆ ಬರದೇ ಇರೋ ವಿಷಯಗಳನ್ನ ಪಟ್ಟಿ ಮಾಡಿದ್ದ. ಆ ಬರದೇ ಇರೋ ವಿಷಯಗಳನ್ನ ಜಾರಿಗೆ ತಂದಂತ ಜಾತ್ಯತೀತ ನಿಯಮಗಳ ಪರಿಚಯವನ್ನೇ ಈ ಜವಾಬಿತ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಜವಾಬಿತ್ ಅಂತಂದ್ರೆ ಧರ್ಮಾಧಿಕಾರಿ ಯಾವುದೇ ಕಾರಣಕ್ಕೂ ರಾಜ್ಯದ ಆಡಳಿತದಲ್ಲಿ ಅವನು ಇಂಟರ್ಫಿಯರ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಇದನ್ನ ಜಾರಿ ತಂದಿದ್ದ, ಜಾತ್ಯತೀತ ನಿಯಮಗಳ ಸಂಗ್ರಹ. ಅಲಾವುದ್ದೀನ್ ಖಿಲ್ಜಿಯ ಜಾತ್ಯತೀತ ನಿಯಮಗಳ ಸಂಗ್ರಹ ಯಾವುದು ಅಂತ ಕೇಳ್ಬೋದು ನಿಮ್ಗೆ, ಜವಾಬಿತ್ ಅಂತ ನೆನ್ಪಿಟ್ಕೊಳ್ಳಿ. ಹಿಂದೂ ಸಿವಿಲ್ ಪ್ರಕರಣಗಳನ್ನ ಗ್ರಾಮ ಪಂಚಾಯತ್ ಮಟ್ಟದಲ್ಲೇ, ಗ್ರಾಮೀಣದ ಮುಖ್ಯಸ್ಥರ ಮಟ್ಟದಲ್ಲೇ ಆತ ತೀರ್ಮಾನ ಮಾಡ್ತಾ ಇದ್ದ. ಹಿಂದೂ ಕಾನೂನುಗಳ ಮೇಲೆ ಅವನು ಯಾವತ್ತೂ ಕೂಡ ಪ್ರೆಷರ್ನ ಮಾಡಲಿಲ್ಲ. ಸುಲ್ತಾನ ಅಂತಿದ್ದ, ಇಲ್ಲಿನ ಸುಲ್ತಾನ್ ವ್ಯವಸ್ಥೆ ದೆಹಲಿ ಸುಲ್ತಾನರಲ್ಲಿ ಅವನೇ ಪರಮೋಚ್ಚ ನ್ಯಾಯಾಧಿಕಾರಿಯಾಗಿ, ಅವನೇ ಕಂಪ್ಲೀಟ್ ಆದಂತ ಜುಡಿಷಿಯಲ್ ಸೆಕ್ಟರ್ನ ಟಾಪ್ ಅಲ್ಲಿ ಅವನೇ. ಯಾವುದೇ ಕೆಳ ಹಂತದ ಒಂದು ಮನವಿಗಳು ಬಂದ್ರು ಕಂಪ್ಲೀಟ್ ಇವನ್ ಕೊಡ್ತಿದ್ದ ತೀರ್ಮಾನನೇ ಫೈನಲ್. ದಿವಾನಿ ಖ್ವಾಜಾ, ದಿವಾನಿ ರಿಸಾಲತ್, ನ್ಯಾಯಾಂಗ ಮತ್ತು ಧಾರ್ಮಿಕ ವಿಷಯಗಳ ನಿರ್ವಹಣೆ ಮಾಡ್ತಾ ಇದ್ದವರು. ಖ್ವಾಜಾ ಈತ ಧಾರ್ಮಿಕ ನೋಡ್ಕೊಂಡ್ರೆ, ರಿಸಾಲತ್ ನ್ಯಾಯಾಂಗವನ್ನು ನೋಡ್ಕೊಳ್ತಾ ಇದ್ದ. ಇವರಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರವಾಗಿ ಮುಫ್ತಿ ಅಂತ ನೇಮಕ ಮಾಡಿದ್ದ. ಇವನು ಕಾನೂನುಗಳಂದ್ರೆ ಏನು, ಅದು ಹೆಂಗೆ ಕೆಲಸ ಮಾಡಬೇಕು, ಹೆಂಗ್ ತೀರ್ಮಾನ ಕೊಡಬೇಕು ಅನ್ನೋದುಗಳ ವ್ಯಾಖ್ಯಾನಕಾರವಾಗಿ ಮುಫ್ತಿ ಇದ್ದ ಇಲ್ಲಿ. ನೆಕ್ಸ್ಟ್ ಖಾಜಿ ಉಲ್ ಖಜಾತ್ ಅಂತ ಬರುತ್ತೆ, ಇವನನ್ನ ನ್ಯಾಯಾಂಗ ಅಧಿಕಾರಿಯಾಗಿ ನೇಮಕ ಮಾಡಿದ್ದ. ಇಲ್ಲಿ ಖಾಜಿ ಉಲ್ ಖಜಾತ್ ಅಂತ ಕರಿತೀವಿ. ನೆಕ್ಸ್ಟ್ ಇಂಪ್ಲಿಮೆಂಟೇಷನ್ಸ್ ಅಲ್ಲಿ ನೀವು ನೋಡಬಹುದು, ಸದರು ಧಾರ್ಮಿಕ ವ್ಯವಹಾರಗಳ ಮುಖ್ಯಸ್ಥನನ್ನಾಗಿ ನೇಮಕ ಮಾಡಿದ್ದ. ಖಾಜಿಗಳು ಎಲ್ಲ ಪ್ರಾಂತೀಯ ಮಟ್ಟದಲ್ಲೂ ಕಾನೂನು ನಿರ್ವಹಣೆ ಮಾಡ್ತಕ್ಕಂಥ ಮುಖ್ಯಸ್ಥರು ಅವರೇ ಆಗಿದ್ರು. ಮಸೀದಿಗಳ ನಿರ್ವಹಣೆ ಮತ್ತು ಅದರ ಕಂಟ್ರೋಲಿಂಗ್ ಇವ್ರ ಕಾಲದಲ್ಲೇ ಇತ್ತು. ದಿವಾನಿ ಮಜಾಲಿಂ ಅಥವಾ ಮಜಾಲಿಕ್ ಅಂತ ಕೊಡ್ಬೋದು. ದಿವಾನಿ ಮಜಾಲಿಂ, ಮಜಾಲಿಕ್ ಕ್ರಿಮಿನಲ್ ಪ್ರಕರಣಗಳ ಮುಖ್ಯಸ್ಥ ಇವನಾಗಿರ್ತಿದ್ದ. ಅದರ ಟಾಪ್ ಹೆಡ್ ಅಲ್ಲಿ ಸದರ್ ಜಹಾನ್ ಅಂತ ಕೂಡ ಅವನಿಗೆ ಹೆಸರಿನ ಮುಂದೆ ಹಾಕ್ತಾ ಇದ್ರು. ದಿವಾನಿ ಮಜಾಲಿಂ ಕ್ರಿಮಿನಲ್ ಪ್ರಕರಣಗಳ ಒಂದು ಇಲಾಖೆ ಅದು, ಅದರಲ್ಲಿ ಮುಖ್ಯಸ್ಥನಾಗಿ ಸದರ್ ಜಹಾನ್ ಅಂತ ಕರೀತಾ ಇದ್ರು. ದಿವಾನಿ ರಿಸಾಲತ್ ಬಂದ್ರೆ ನಿಮ್ಗೆ ಸಿವಿಲ್ ಪ್ರಕರಣಗಳ ಮುಖ್ಯಸ್ಥನಾಗಿ ನೇಮಕ ಮಾಡ್ತಾ ಇದ್ರು. ಅದಕ್ಕೆ ಹೆಲ್ಪ್ ಮಾಡೋದಕ್ಕೆ ವಾಲಿ ಅಥವಾ ಮುಕ್ತಿ ಅಂತ, ಪ್ರಾಂತೀಯ ಮಟ್ಟದಲ್ಲಿ ಕಾನೂನು ಸುವ್ಯವಸ್ಥೆಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ದವರು ವಾಲಿ ಅಥವಾ ಮುಕ್ತಿ ಅಂತ. ಶಿಕ್ದಾರ್ಗಳು ಅಥವಾ ಶಿಕ್ ಅಂತ ಏನ್ ಕರಿತೀವಿ ಪ್ರಾಂತ್ಯಗಳು, ಅಲ್ಲಿನ ಶಿಕ್ದಾರ ಕಾನೂನಿನ ಮುಖ್ಯಸ್ಥ. ಕೊತ್ವಾಲ್ ಅಂತಿದ್ದ, ಆತ ಪೊಲೀಸ್ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದ. ಮುಹತಾಸಿಬ್ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದು ಸ್ಟೇಟ್ ಪ್ರಕರಣಗಳ ಪ್ರಾಸಿಕ್ಯೂಟರ್ ಅಂತ ಏನ್ ಕರಿತೀವಲ್ಲ ಈಗ, ಅಂತ ಒಂದು ಮುಹತಾಸಿಬ್ ಅನ್ನುವಂತ ಇಲಾಖೆ ಇತ್ತು. ಸ್ಟೇಟ್ ಲೆವೆಲ್ ಅಲ್ಲಿ ಅಂದ್ರೆ ಹೈಕೋರ್ಟ್ ಪ್ರಕರಣಗಳನ್ನ ಈಗ ನಾವು ಹೇಳ್ತೀವಲ್ವಾ, ಹಂಗಿದು ಸ್ಟೇಟ್ ಲೆವೆಲ್ ನ ಪ್ರಾಸಿಕ್ಯೂಟರ್ ಆಗಿ ಕೆಲಸ ಮಾಡ್ತಿದ್ದವನು ಮುಹತಾಸಿಬ್ ಅಂತ. ಇಸ್ಲಾಂ ಕಾನೂನು ಬೋಧಕ ಅಂತ ಕೂಡ ಕರಿತೀವಿ. ಸರ್ವಾಂಗೀಣ ಮಟ್ಟದಲ್ಲಿ ಕೇಂದ್ರದಿಂದ ಬಂದ ಆಧಾರಗಳನ್ನ ಪ್ರಾಂತೀಯ ಮಟ್ಟದಲ್ಲಿ ಹೆಂಗ್ ಇದನ್ನ ನೀವು ಪಾಲನೆ ಮಾಡ್ಬೇಕು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದವನೇ ಈ ಮುಹತಾಸಿಬ್ ಅಂತ ಕೂಡ ಕರಿತೀವಿ. ನೋಡಿ, ಇದಿಷ್ಟು ನಿಮ್ಗೆ ಕಾನೂನಿಗೆ ಸಂಬಂಧಪಟ್ಟಂತ ಒಂದು ವಿವರಗಳು. ಇದ್ರ ಬಗ್ಗೆ ಮತ್ತೆ ಕೆಲವು ಪ್ರಶ್ನೆಗಳಿದಾವೆ ನಿಮ್ಗೆ.
ಫಿರೋಜ್ ಶಾ ತುಘಲಕ್ ನಾಣ್ಯ ಮುದ್ರಿಸುವಲ್ಲಿ ಹಲವಾರು ಸುಧಾರಣೆಗಳನ್ನು ಜಾರಿಗೆ ತಂದ ಅಂತಿದೆ. ಇದು ಕೂಡ ಮೊಹಮ್ಮದ್ ಬಿನ್ ತುಘಲಕ್ ಉತ್ತಮ ಗುಣಮಟ್ಟದ ನಾಣ್ಯಗಳನ್ನ ಜಾರಿಗೆ ತಂದನು ಅಂತಿದೆ. ಇಲ್ಲಿ ಸರಿಯಾದ ಸ್ಟೇಟ್ಮೆಂಟ್, ಆರ್ ತಪ್ಪು. ಯಾಕಂದ್ರೆ ಉತ್ತಮ ಗುಣಮಟ್ಟದ ನಾಣ್ಯಗಳನ್ನ ಮೊಹಮ್ಮದ್ ಬಿನ್ ತುಘಲಕ್ ಜಾರಿಗೆ ತರಲಿಲ್ಲ. ಸೊ ನೆಕ್ಸ್ಟ್ ಬಂದ್ರೆ ನಮ್ಗೆ ನೋಡಿ, ಮತ್ತೆ ನಗರಗಳ ಬಗ್ಗೆ ಕೇಳಿದರೆ ತುಘಲಕಾಬಾದ್, ಜಹಾನ್ ಪನಾ, ಫತೇಬಾದ್, ಸಿರಿಕೋಟೆ ಅಲ್ವಾ. ಸೊ ಸಿರಿಕೋಟೆ ನಿಮ್ಗೆ ಹೇಳಿದೀನಿ, ಅಲಾವುದ್ದೀನ್ ಖಿಲ್ಜಿ ನೇಮಕ ಮಾಡಿದ್ದು. ಫತೇಬಾದ್ ಅನ್ನ ಕಟ್ಟಿದವನು ಫಿರೋಜ್ ಶಾ ತುಘಲಕ್ ಹೋದು. ಜಹಾನ್ ಪನಾ ಮೊಹಮ್ಮದ್ ಬಿನ್ ತುಘಲಕ್ ನ ನೆನಪಿಗಾಗಿ ಕಟ್ಟಿದ್ದು. ತುಘಲಕಾಬಾದ್ ಗಿಯಾಸುದ್ದೀನ್ ತುಘಲಕ್. ಇದು ಕೂಡ ನಿಮ್ಗೆ 2018 ರಿಪೀಟ್ ಕ್ವಶನ್ಸ್. ನೆಕ್ಸ್ಟ್ 2018ರಲ್ಲಿ ಮತ್ತೆ ಸಾಹಿತ್ಯದ ಮೇಲೆ ರಿಪೀಟ್ ಕ್ವಶನ್ಸ್ ಇದೆ. ಜಿಯಾವುದ್ದೀನ್ ಬರ್ಣಿ ಬರ್ತಾನೆ, ತಾಲೂಕ್ ಇ ಫಿರೋಜ್ ಶಾಹಿ ಬರ್ದವನು ಅವನೇನೆ ಅಲ್ವಾ. ನೆಕ್ಸ್ಟ್ ಮೆನಾಜು ಸಿರಾಜ್ ಬರ್ತಾನೆ, ತಬಕತ್ ಇ ನಾಸಿರಿ ಕೃತಿ ಅವಂದೇನೆ, ರಜಿಯಾ ಸುಲ್ತಾನ್ ಕಾಲಕ್ಕೆ. ಹಸನ್ ನಿಜಾಮಿ ಬರ್ತಾನೆ, ಹಸನ್ ನಿಜಾಮಿ ತಾಜುಲ್ ಮಾಸಿರ್. ಉತ್ಬಿ ಬರ್ತಾನೆ, ತಾರಿಕ್ ಇ ಯಾಮಿನಿ ಅಂತ. ಈಗ ನಾನು ಹೇಳಿದೀನಿ, ಮತ್ತೆ ರಿಪೀಟೆಡ್ ಕ್ವಶನ್ಸ್ ಅದು. ನೆಕ್ಸ್ಟ್ ಬಣ್ಣ, ಫಿರೋಜ್ ಶಾ ತುಘಲಕ್ನ ಸಾರ್ವಜನಿಕ ಯೋಗಕ್ಷೇಮ ಕಾರ್ಯಗಳಾಗ ಯಾವ್ಯಾವ ಕೆಲಸ ಮಾಡಿದ್ರು ಅಂತ 2020ರಲ್ಲಿ ಪ್ರಶ್ನೆ. ಒಂದು ದಿವಾನಿ ಖೈರತ್ ಅಂತ ಹೇಳಿ ದಾನ ಧರ್ಮ ದತ್ತಿ ಇಲಾಖೆಗಳನ್ನ ನೋಡ್ಕೊಳ್ಳೋದಕ್ಕೋಸ್ಕರವಾಗಿ ದಿವಾನಿ ಖೈರತ್ ಅನ್ನುವಂಥ ವಿಭಾಗ ಇತ್ತು. ಇನ್ನು ಕೇಂದ್ರದಲ್ಲಿ ದಾರುಲ್ ಶಫಾ ಅಂತ ಹೇಳಿ ಒಂದು ಹಾಸ್ಪಿಟಲ್ಗಳನ್ನ, ಸಾರ್ವಜನಿಕ ಹಾಸ್ಪಿಟಲ್ಗಳನ್ನ ತಂದದ್ದು. ಇವೆರಡು ಫಿರೋಜ್ ಶಾ ತುಘಲಕ್ ತಂದದ್ದು. ಸಂಸ್ಕೃತ ಪಾಠಶಾಲೆ ಮತ್ತು ಮದ್ರಸೆಗಳು ಇವನ್ ಕಾಲಕ್ಕಂತೂ ಬರಲಿಲ್ಲ. ನಾಣ್ಯಗಳ ಮುದ್ರಣದಲ್ಲೂ ಕೂಡ ಇವನ್ ಕಾಲಕ್ಕೆ ಬರಲ್ಲ, ಯಾಕಂದ್ರೆ ಫಿರೋಜ್ ಶಾ ತುಘಲಕ್ ಕೇಳಿರೋದ್ರಿಂದ ಇವೆರಡು ಬರಲ್ಲ. ನೆಕ್ಸ್ಟ್ ನಮ್ಗೆ ಮುಂದುವರೆದ ಪ್ರಶ್ನೆ ನೋಡೋದಾದ್ರೆ ನೋಡಿ, ಇಲ್ಲೊಂದು ಪ್ರಶ್ನೆ ಕೇಳಿದ್ದಾರೆ. ತಾರಿಕುಲ್ ಹಿಂದ್ ಕೃತಿ, ತಾಜುಲ್ ಮಾಸಿರ್ ಕೃತಿ, ಆಮೇಲೆ ಖುಜಾಯಿನುಲ್ ಫುತುಹಾ ಮತ್ತೆ ಫುತುಹಾ ಸಲಾತೀನ್ ಅಂತ 2020ರಲ್ಲಿ ಕೇಳಿರುವಂತ ಪ್ರಶ್ನೆ. ಓಕೆ, ನಿಮ್ಗೆ ತಾರಿಕ್ ಇಲ್ ಹಿಂದ್ ಏನ್ ಹೇಳತ್ತೆ ಅಂತಂದ್ರೆ, ಮೊಹಮ್ಮದ್ ಗಜ್ನಿಯ, ಈಗ ತಾನು ಹೇಳಿದ್ರೆ ನಮಗೆ ಭಾರತದಲ್ಲಿನ ಸಾಮಾಜಿಕ ಧಾರ್ಮಿಕ ಪರಿಸ್ಥಿತಿ ಕುರಿತು ಒಂದು ಪ್ರಾಮಾಣಿಕ ಮೂಲವನ್ನ ಕೊಟ್ಟಿತ್ತು ಅಂತೇಳಿ. ನೆಕ್ಸ್ಟ್ ತಾಜುಲ್ ಮಾಸಿರ್ ಬಗ್ಗೆ ಹೇಳಿದರೆ, ಮುಸ್ಲಿಂ ಆಡಳಿತದ ಆರಂಭ ಹೆಂಗಾಯ್ತು ಅನ್ನೋದನ್ನ ತಾಜುಲ್ ಮಾಸಿರ್ ನಿಮ್ಗೆ ಹೇಳದ್ನಲ್ಲ, ಕುತುಬಿ ಕಾಲಕ್ಕೆ ಎಕ್ಸ್ಪ್ಲೈನ್ ಮಾಡುತ್ತೆ. ನೆಕ್ಸ್ಟ್ ನಮ್ಗೆ ಬರುವಂತದ್ದು ಫುತುಹಾ ಇ ಸಲಾಥೀನ್ ಅಂತ ಕರಿತೀವಿ. ದಕ್ಕನ್ ಭಾಗದಲ್ಲಿ ಅಲಾವುದ್ದೀನ್ ಖಿಲ್ಜಿಯ ಮಿಲಿಟರಿ ಅಭಿಯಾನ ಹೇಗಿತ್ತು ಅನ್ನೋದ್ರ ಬಗ್ಗೆ, ಅಂದ್ರೆ ಮಲ್ಲಿಕಾಫರ್ನ ದಂಡಯಾತ್ರೆಗಳ ಕಂಪ್ಲೀಟ್ ವಿವರಗಳು ನಮಗೆ ಸಿಗೋದೆ ಈ ಒಂದು ಖುಜಾನಿಲ್ ಫುತುಹಾದಲ್ಲಿ ಸಿಗತ್ತೆ. ಫುತುಹಾ ಇ ಸಲಾಥೀನ್ ಬರುತ್ತೆ. ಇದು ಮೊಹಮ್ಮದ್ ಗಜ್ನಿದಿಂದ ಮೊಹಮ್ಮದ್ ಬಿನ್ ತುಘಲಕ್ ವರೆಗಿನ ಟರ್ಕಿ ಅಧಿಕಾರವನ್ನ ಎಕ್ಸ್ಪ್ಲೇನ್ ಮಾಡೋದೇ ಫುತುಹಾತ್ ಸಲಾಥೀನ್ ಅಂತ ನೆನ್ಪಿಟ್ಕೊಳ್ಳಿ. ಇವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೃತಿಗಳು ಇಲ್ಲಿ ಆಗ್ತವೆ. ನೆಕ್ಸ್ಟ್ ಬರೋಣ, ಮತ್ತೆ ಆಡಳಿತದ ಬಗ್ಗೆ 2020ರಲ್ಲಿ ಕೇಳಿದ್ದಾರೆ. ಸೇಮ್ ಕ್ವಶನ್, ಆರಿಜ್ ಇ ಮಮಾಲಿಕ್ ಅಂತ. ಆರಿಜ್ ಅಂತ ಬಂತು ಅಂದ್ರೆ ನಿಮಗೆ ನೆನ್ಪಿಟ್ಕೋಬೇಕು, ಇದು ಸೈನ್ಯಕ್ಕೆ ಸಂಬಂಧಪಟ್ಟದ್ದು ಅಂತ. ಆರಿಜ್ ಇ ಮಮಾಲಿಕ್ ಸೈನ್ಯಕ್ಕೆ ಸಂಬಂಧಪಡುತ್ತೆ. ಬಾರಿದ್ ಇ ಮಮಾಲಿಕ್ ಅಂತ ಬರದೆ ರಾಜವಂಶದ ಇಂಟೆಲಿಜೆನ್ಸ್ ಸರ್ವಿಸಸ್, IS ಬ್ಯೂರೋ ಅಂತ ಏನ್ ಕರಿತೀವಿ ಅದಾಗಿ ಕೆಲಸ ಮಾಡ್ತಾ ಇತ್ತು. ದಾಬಿರ್ ಇ ಮಮಾಲಿಕ್ ಅಂತ ಬರೆದ ಇವನು ಪರ್ಸನಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಿದ್ದವನು. ದಿವಾನಿ ರಿಯಾಸತ್ ಅಂತ ಬರುತ್ತೆ, ವ್ಯಾಪಾರ ಮತ್ತೆ ವಾಣಿಜ್ಯ. ಓಕೆ, ಇದು ಕೂಡ ರಿಪೀಟೆಡ್ ಕ್ವಶನ್ಸ್. ನೆಕ್ಸ್ಟ್ ಬರೋಣ, ಮೊಹಮ್ಮದ್ ಬಿನ್ ತುಘಲಕ್ಕನ ಘಟನೆಗಳನ್ನ ಕ್ರಮಾನುಗತವಾಗಿ ಜೋಡಿಸಿ ಅಂತಿದೆ 2021 ಪ್ರಶ್ನೆ ಇದೆ. ಓಕೆ, ಸಿಂಹಾಸನದ ಪ್ರವೇಶ ಅಂದ್ರೆ ಆರಂಭದಲ್ಲಿ ಅಧಿಕಾರಕ್ಕೆ ಬಂದ, ಅದಾದ ಮೇಲೆ ರಾಜಧಾನಿಯ ವರ್ಗಾವಣೆ, ಅದಾದ್ಮೇಲೆ ಟೋಕನ್ ಕರೆನ್ಸಿ, ಆದಾಯದ ಸುಧಾರಣೆಗಳು ಅಂತ ಬರ್ತದೆ. ಸೊ ನಿಮ್ಗೆ ಇದು ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಕರೆಕ್ಟ್ ಆಗಿ 1 2 3 4 ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಬೇಡ. ನೆಕ್ಸ್ಟ್ ಕ್ವಶನ್ಸ್ ಇದೆ ನೋಡಿ. ಫಿರೋಜ್ ಶಾ ತುಘಲಕ್ ಸಾಂಪ್ರದಾಯಿಕ ಶಿಯಾ ಮುಸಲ್ಮಾನ್, ಅವನು ರಾಜ್ಯ ನೀತಿಯ ವಿಷಯವಾಗಿ ಧಾರ್ಮಿಕ ಧರ್ಮಾಂಧತೆಯನ್ನ ಆತ ಆಶ್ರಯಿಸಿದ ಅಂತಿದೆ. ಓಕೆ, ನೆಕ್ಸ್ಟ್ ಯಾವಾಗಲೂ ಉಲೆಮೆಗಳ ಅಭಿಮಾನ ಮತ್ತು ಬೆಂಬಲವನ್ನ ಗೆಲ್ಲಲು ಪ್ರಯತ್ನಿಸ್ತಿದ್ದ. ರಾಜ್ಯ ವ್ಯವಹಾರಗಳಲ್ಲಿ ಧರ್ಮಶಾಸ್ತ್ರಜ್ಞರ ಪ್ರಭಾವವನ್ನ ಆತ ವಿಸ್ತರಿಸಿದ್ದ ಅಂತಿದೆ. ಅಲ್ಲಿಗೆ ನಿಮ್ಗೆ ಇದು ರೈಟ್ ಆಗಿದೆ, ಸರಿ ಇಲ್ಲ. ಯಾಕೆಂದ್ರೆ ಇವನು ಶಿಯಾ ಮುಸ್ಲಿಮ್ಸ್ ಅಲ್ಲ, ಇವನೊಬ್ಬ ಸುನ್ನಿ ಮುಸ್ಲಿಮ್ಸ್ ಆಗಿದ್ರಿಂದ ಈತ ಅದನ್ನ ಧಾರ್ಮಿಕ ಧರ್ಮಾಂಧತೆಯನ್ನ ಮೆರಿಲಿಕ್ಕೆ ಸಾಧ್ಯ. ಶಿಯಾ ಅಂದ್ರೆ ಸಮಾನತೆಯನ್ನ ಆತ ಕೊಡಬಹುದಾಗಿತ್ತು ಅನ್ನೋದನ್ನ ನಿಮ್ಗೆ ಪ್ರಶ್ನೆಯಲ್ಲೇ ಈಸಿಯಾಗಿ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದೆ. ನೆಕ್ಸ್ಟ್ ಕ್ವಶನ್ಸ್ ಕೇಳಿದಾರೆ ನೋಡಿ 2024ರಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ. ಅಮೀರ್ ಖುಸ್ರೋ ಸಬಕ್ ಇ ಹಿಂದಿ ಅಥವಾ ಭಾರತೀಯ ಶೈಲಿಯನ್ನ ರಚಿಸಿದ ಅಂತಿದೆ. ಇದು ರೈಟ್ ನಿಮ್ಗೆ.
ಈತನ ಪ್ರಮುಖ ಸಾಹಿತ್ಯದ ರಚನೆಗಳೆಂದರೆ ಸಿಯಾರ್ ಅಲ್ ಔಲಿಯಾ ಹಾಗೂ ಫವೇದ್ ಉಲ್ ಫವಾದ್, ಇದು ಕೂಡ ಒಂದೇ ಕೃತಿ. ಹಂಗಾಗಿ ಇವೆರಡು ನಿಮ್ಗೆ ಎ ಮತ್ತೆ ಆರ್ ಸರಿಯಾಗಿದೆ. ಆರ್ ಎ ಆದ ಸರಿಯಾದ ವಿವರಣೆ ಅನ್ನೋದು ಕೂಡ ನಿಮ್ಗೆ ರೈಟ್ ಆಗುತ್ತೆ. 2024 ಪ್ರಶ್ನೆ. ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ಕ್ವಶನ್ಸ್ ತೌಹೀದ್ ಹಿ ಇಲಾಹಿ ಬಗ್ಗೆ ನೋಡಿ. ಇದು ಇಸ್ಲಾಂನ ಯಾವ ತತ್ವಜ್ಞಾನಿಯ ಚಿಂತನೆಗಳನ್ನ ತಂದಿದೆ ಅಂದ್ರೆ ಇಬ್ನ ಇ ಅರಬ್ನ ಚಿಂತನೆಗಳನ್ನ ಅಕ್ಬರ್ ಕಾಲಕ್ಕೆ ತಂದದ್ದು. ತೌಹೀದಿ ಇಲಾಹಿ ಅಂದ್ರೆ ಇದೇನಿಲ್ಲ, ದಿವಾನ್ ದೀನಿ ಇಲ್ಲ, ಇದು ಮೊಘಲ್ರಿಗೆ ಬರುವಂತ ಪ್ರಶ್ನೆ, ನೆನ್ಪಿಟ್ಕೊಳ್ಳಿ. ಮಿಸ್ ಆಗಿ ಇಲ್ಲಿ ಬಂದಿದೆ, ಮೊಘಲರ ಪ್ರಶ್ನೆ ಇದೆ 2024ರದ್ದು. ತೌಹೀದಿ ಇಲಾಹಿ ಅಂದ್ರೆ ದೈವತ್ವದ ಏಕತೆ ಅಥವಾ ದೇವರ ಏಕತೆ ಅಂತ ಕರಿತೀವಿ. 1582ರಲ್ಲಿ ಅಕ್ಬರ್ ಪ್ರತಿಪಾದಿಸಿದಂತ ಅಲ್ಪಾವಧಿಯ ಧರ್ಮದ ಹೆಸರೇ ಈ ತೌಹೀದಿ ಇಲಾಹಿ ಅಂತ. ಮುಂದೆ ಇದೇ ದೀನಿ ಇಲಾಹಿ ಅಂತ ಪ್ರಚಾರಕ್ಕೆ ಪಡ್ಕೊಳ್ಳುತ್ತೆ. ಅಕ್ಬರ್ನ ಆಸ್ಥಾನ ಕವಿ ಅಬುಲ್ ಫಜಲ್ ರಚಿಸಿದಂತಹ ಒಂದು ನಿಯಮಾವಳಿಗಳನ್ನ ಅಕ್ಬರ್ ಕಾಲದಲ್ಲಿ ತೌಹೀದಿ ಇಲಾಹಿ ಅಂತಾನೆ ಅದನ್ನ ವಿವರಣೆ ಕೊಟ್ಟಿದ್ದ. ಯಾರು? ಅಬುಲ್ ಫಜಲ್. 1575ರಿಂದ ಇದರ ರಚನೆ ಶುರುವಾಗುತ್ತೆ. ಫತೇಪುರ್ ಸಿಕ್ರಿಯ ಪ್ರಾರ್ಥನಾ ಮಂದಿರ ಇಬಾದತ್ ಖಾನಾದಲ್ಲಿ ಇದನ್ನ ರಚನೆ ಮಾಡಿದ್ರು. ಇಬಾದತ್ ಖಾನಾದಲ್ಲೇ ಎಲ್ಲ ಧರ್ಮದವ್ರನ್ನ ಕರೆಸ್ಬಿಟ್ಟು ಸಮಾನ ಧರ್ಮಾಂತರಗಳನ್ನ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದ. ದಿವಾನಿ ಇಲಾಹಿ ಅಂದ್ರೆ ಆತ್ಮ ಮತ್ತು ಕೇಂದ್ರ ತತ್ವಗಳ ರೂಪುರೇಷೆಯನ್ನು ಮಾಡಿದ್ದು. ಯಾರ ಪ್ರಭಾವದಿಂದ? ಆತ್ಮ ಮತ್ತು ಕೇಂದ್ರ ತತ್ವಗಳ ಸೂಫಿಯಾ ತತ್ವಜ್ಞಾನಿ ಇಬ್ನ ಅಲ್ ಅರಬಿಯಾ ಅಂತ ಅವನ ಹೆಸರು. ಓಕೆ, ಇಲ್ಲಿ ನಿಮ್ಗೆ ಇಬ್ನ ಇ ಅರಬ್ ಅಂತ ಕೊಟ್ಟಿರಲ್ಲ, ಅದೇನೆ ಇಬ್ನ ಅಲ್ ಅರಬಿಯಾ ಅಂತ. ಅವನ ವಿಚಾರಗಳನ್ನು ಅದು ಒಳಗೊಂಡಿತ್ತು. ಜೊತೆಗೆ ಕುಲ್ ನೀತಿಯನ್ನ ತರ್ತಾನೆ, ಸಾರ್ವತ್ರಿಕ ಶಾಂತಿ ಅಂತ. ಮತ್ತೆ ಸಿರಿ ಅಕ್ಬರ್ ಅಂತ ಕೇಳ್ತಾರೆ. ಇದು ಧಾರಾಶೋಕು ಬರೆದಂತ ಉಪನಿಷತ್ತುಗಳ ಒಂದು ಆವೃತ್ತಿ. ಪರ್ಷಿಯನ್ ನಿಂದ ಸಂಸ್ಕೃತದಿಂದ ಪರ್ಷಿಯನ್ ಭಾಷೆಗೆ ಈತ ಭಾಷಾಂತರ ಮಾಡ್ತಾನೆ. ಸಂಸ್ಕೃತದಿಂದ ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಿದ್ದು ದಾರಾಶೋಕು. ಸಿರಿ ಅಕ್ಬರ್ ಅಂತ ಕೂಡ ಕರಿತೀವಿ. ಹಂಗಾಗಿ ತೌಹೀದಿ ಇಲಾಹಿ ಹಿಂದ್ಗಡೆ ಇಷ್ಟು ಮ್ಯಾಟರ್ ಇದೆ, ನೀವು ಸರಿಯಾಗಿ ತಿಳ್ಕೊಳ್ಳಿ. ಇಬ್ನ ಇಲ್ ಅರಬಿಯಾ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಅತ್ಯುತ್ತಮವಾದ ವಿಡಿಯೋಗಳು ನಿಮ್ಗೋಸ್ಕರ ಬರುತ್ತೆ ಅಂದ್ರೆ ಅದು ಸ್ಫೂರ್ತಿ ಅಕಾಡೆಮಿಯಲ್ಲಿ. ಮರಿಬಿಡಿ, ಇಷ್ಟೊಂದು ಶ್ರಮ ವಹಿಸಿ ನಿಮ್ಗೋಸ್ಕರ ಪ್ರಿಪೇರ್ ಮಾಡ್ತೀವಿ ಅಂತಂದ್ರೆ ಈ QR ಕೋಡ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದಿಷ್ಟು ಧನ ಸಹಾಯ ಮಾಡಿದ್ರೆ ಒಂದು ಚಾನೆಲ್ ನ ಬಿಗ್ಗೆಸ್ಟ್ ಲೆವೆಲ್ ಒಯ್ಬೋದು ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ಸ್ಟೇ ವಿತ್ ಅಸ್. ರಮೇಶ್ ಸರ್, ಥ್ಯಾಂಕ್ ಯು, ಬಾಯ್.